ನಮಸ್ಕಾರ, ಸೋನಿ9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲೆಯ ಕಬ್ಬು ಬೆಳೆಗಾರರಿಗೆ ಪ್ರತಿ ಟನ್ಗೆ ರೂಪಾಯಿ 3,200 ಬೆಲೆ ನಿಗದಿಗೊಳಿಸಬೇಕೆಂದು ಆಗ್ರಹಿಸಿ ಉರುಳು ಸೇವೆ ಮಾಡುವ ಮೂಲಕ ಪ್ರತಿಭಟನೆ. ಕರಬಸಪ್ಪ ಹುಡುಗಿ. ರೈತರ ಹೋರಾಟದಲ್ಲಿ ಬೇಳೆ ಬೇಯಿಸಲೊರಟ ಕೇಸರಿ ಕಲಿಗಳು. ರಾಜಶೇಖರ್ ಪಾಟೀಲ್ ಆರೋಪ. 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ 2025ರ ತ್ರಿಭುವನ ಸಹಕಾರ ವಿಶ್ವವಿದ್ಯಾಲಯ ಸಂಶೋಧನೆ ಮತ್ತು ತರಬೇತಿಯಿಂದ ಸಹಕಾರ ಶಿಕ್ಷಣದಲ್ಲಿ ಪರಿವರ್ತನೆ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಬೀದರ್ನಲ್ಲಿ ಏಕತಾ ನಡಿಗೆ ನಡೆಯಿತು. ಏಕತಾ ಸಮಾವೇಶದಲ್ಲಿ ಉಡುಪಿಯ ಚಿಂತಕ ಪ್ರಕಾಶ್ ಮಲ್ಲೆಬಣ್ಣನೆ ಸರ್ದಾರ್ ಪಟೇಲ್ ಸಮಗ್ರತೆಯ ಶಿಲ್ಪಿ. ಫಿಜಿಕ್ಸ್ ವಾಲಾ ವಿದ್ಯಾಪೀಠ ಪಾಠಶಾಲದಲ್ಲಿ ದಿನಾಂಕ 16ರಂದು ಬೆಳಗ್ಗೆ ಆಗಸ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಶ್ವಿನಿ ಕುದ್ರೆ. ಬಿಹಾರ್ ಚುನಾವಣೆಯಲ್ಲಿ ಎನ್ಡಿಎ ಮಿತ್ರ ಪಕ್ಷಕ್ಕೆ ಗೆಲ್ಲಿಸಿದ್ದಕ್ಕೆ ಬೀದರ್ನಲ್ಲಿ ನಾಕ್ಷಟಿ ಪಾಟೀಲ್ ಸುಂಕನಾಳ್ ಅವರ ನೇತೃತ್ವದಲ್ಲಿ ಸಿಹಿ ಹಂಚಿ ಸಂಭ್ರಮಿಸಿದ್ದರು. ಸುದ್ದಿಯ ವಿವರಗಳು. ಜಿಲ್ಲೆಯ ಕಬ್ಬು ಬೆಳೆಗಾರರಿಗೆ ಪ್ರತಿ ಟನ್ಗೆ ರೂಪಾಯಿ 3,200 ಬೆಲೆ ನಿಗದಿಗೊಳಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಇಂದು ಮಧ್ಯಾಹ್ನ ಬೀದರ್ ನಗರದಲ್ಲಿ ಉರುಳು ಸೇವೆ ಮಾಡುವ ಮೂಲಕ ಪ್ರತಿಭಟನೆ ನಡೆಯಿತು. ಈ ಉರುಳು ಸೇವೆಯ ಪ್ರತಿಭಟನೆಯು ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಕರಬಸಪ್ಪ ಹುಡುಗಿ ಅವರು ನಗರದ ಅಂಬೇಡ್ಕರ್ ವೃತ್ತದಿಂದ ಆರಂಭಿಸಿ ಶಿವಾಜಿ ವೃತ್ತದ ಬಳಿ ಇರುವ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಕಚೇರಿವರೆಗೆ ನಡೆಯಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ಕರಬಸಪ್ಪ ಹುಡುಗಿ ಅವರು, ಕಬ್ಬು ಬೆಲೆ ನಿಗದಿ ಕುರಿತು ನಮ್ಮ ಬೇಡಿಕೆಯನ್ನು ಸರ್ಕಾರ ಹಾಗೂ ಜಿಲ್ಲಾಡಳಿತ ತಕ್ಷಣ ಈಡೇರಿಸಬೇಕು. ಬೇಡಿಕೆ ಪೂರೈಸದಿದ್ದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ತೀವ್ರ ಹಾಗೂ ವಿನೂತನ ಪ್ರತಿಭಟನೆಗಳನ್ನು ನಡೆಸಲಾಗುವುದು. ನಮ್ಮ ಹಕ್ಕಿನ ದರ ಸಿಗುವವರೆಗೆ ಹಿಂತೆಗೆದುಕೊಳ್ಳುವ ಪ್ರಶ್ನೆಯೇ ಇಲ್ಲ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸ್ವಾಮಿ, ಕಿಸಾನ್ ಮಹಾಸಭಾದ ಕಲಬುರಗಿ ವಿಭಾಗದ ಅಧ್ಯಕ್ಷ ಮೌಲಾ ಮುಲ್ಲಾ, ಕಲಬುರಗಿ ಆದಿನಾಥ ಹೀರಾ, ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್, ರಾಜಶೇಖರ್ ನಾಗಮೂರ್ತಿ, ಪೀರಪ್ಪ ಔರಾದೆ, ಜಗನ್ನಾಥ್ ಚಿಲ್ಲಾಬಟ್ಟೆ, ರೈತ ಸಂಘದ ಮುಖಂಡರಾದ ಖಾಲಿಂ ಅಲಿ, ಶಂಕರಪ್ಪ ಮರ್ಕಲ್, ಕೊಂಡೀಬಾ ಪಾಂಡ್ರೆ, ಶಿವರಾಜ್ ಪಾಟೀಲ್ ಅತಿವಾಳ್, ಬಾಬುರಾವ್ ಹೊನ್ನ, ಶಿವರಾಯ್ ಮುದಹಾಳೆ, ಕಾಶಪ್ಪ ಬೆಲ್ಲೂರ್, ಧೂಳಪ್ಪ ರುದ್ರಸ್ವಾಮಿ, ಸಂತೋಷ್ ಗುದ್ಗೆ, ಮಲ್ಲಿಕಾರ್ಜುನ್ ಸಂಗಮ್, ನಜೀರ್ ಅಹಮದ್ ಚುಂಡಿ, ಪ್ರಕಾಶ್ ಬೌಗೆ, ಶಾಂತಮ್ಮ ಮೂಲ್ಗೆ, ಶೂಲೀಲಾ ಹೊಳಸಮುದ್ರ, ವಿಜಯಕುಮಾರ್ ಬೌಗೆ, ವೀರಾರೆಡ್ಡಿ, ವಿಠಲ್ರಾವ್ ನಾಗಶೆಟ್ಟಿ, ಭೀಮರಾವ್ ಖಮ್ಮರ್ ಪಟೇಲ್, ವಿಜಯ್ ರೆಡ್ಡಿ ನಾಗಶೆಟ್ಟಿ, ಚನ್ನಮಲ್ಲ, ಮುಖಿಮುದ್ದೀನ್ ನಂದಗಾಂವ್, ಖಾನ್ಸಾಬ್ ಬಸವ ಕಲ್ಯಾಣ್, ಸಂಜೀವ್ ಪಾಟೀಲ್ ಹುಣಜಿ, ಬಾಬುರಾವ್ ಪಾಟೀಲ್ ಗೋದಿಪುರ್ಗ, ಸುರೇಶ್ ಪಾಟೀಲ್, ಬಸವರಾಜ್ ಅಷ್ಟೂರ್, ಸೋಮನಾಥ್ ಏಳ್ಕೂರ್ ಸೇರಿದಂತೆ ಅನೇಕ ರೈತ ನಾಯಕರು ಉಪಸ್ಥಿತರಿದ್ದರು. ಇವತ್ತು ನಮ್ಮ ಕರಬಸಪ್ಪ ಹುಡುಗಿಯವರು ಉಪಾಧ್ಯಕ್ಷರು ಬಾಬಾ ಸಾಹೇಬ್ ಇಲ್ಲಿಗೆ ಹೋಗಿ ನಮ್ಮ ಬೇಡಿಕೆ ಈಡೇರಲಿ ಅಂತ ಇಚ್ಛೆಯಿಂದ ಅವರು ಉರುಳು ಸೇವೆ ಮಾಡೋದ್ರ ಮುಖಾಂತರ ನಮ್ಮ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇವತ್ತು ಅವರು ಉರುಳು ಸೇವೆ ಮಾಡ್ತಾರೆ. ಹಳ್ಳು ಬರ್ರಿ.
ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು. ಕ್ಯಾಮ್ರಾ ಮನೆ ಬಿಟ್ಟು ಬಂದ್ರಿ ಹೋರಾಟ ಜಾರಿಯಲ್ಲಿರುತ್ತದೆ. ನಮ್ಮಲ್ಲಿ ಇದ್ರ ಬಗ್ಗೆ ಏನು ಸಣ್ಣ ಮಾತೇ ಇಲ್ಲ. ಕುಡ್ಲೇಬೇಕು. ಕುಡಲ್ಲ ಹೋದ್ರೆ ಅವ್ರ ಅಪ್ಪಗೆ ಬಿಡಲ್ಲ. ಕುಡಲ್ಲ ಅವ್ರ ಅಪ್ಪಗೆ ಬಿಡಲ್ಲ. ನಾವು ಒಂದು ಫ್ಯಾಕ್ಟ್ರಿ ಇದ್ದಾಗ ಎರಡೆರಡು ಫ್ಯಾಕ್ಟ್ರಿ ಮಾಡ್ಲತ್ತಾನ. ನಮ್ಮ ಇದ್ರಿಂದ ನಮ್ಮ ರಕ್ತ ಹಿಡ್ಲತ್ತಾರ ಅವ್ರು. ಇವತ್ತ 8 ರಿಕವರಿ ತೋರಿಸ್ತಾರ ಅವರು. ಇದೇ ಹಳಿಗಾಡಿ ಫ್ಯಾಕ್ಟ್ರಿದಾಗ ಭಾಳ ಹಳಿ ಮಾತು ಆ ಗಾಳಿ 11.25 ರಿಕವರಿ ಬರ್ತೀವಿ. ಅವಾಗ ಆ ವೇಳೆದಾಗ 62,000 ಕಬ್ಬಿತ್ತು. ಈಗ ಅರ್ಲಿ ವೆರೈಟಿ ಕಬ್ಗಳು ಬಂದಾವ. ಚಲೋ ಇಲ್ಡ್ ಬರಾವು ಬಂದ್ರು ಇವ್ರಂತಿ ನಮ್ಮ ರಕ್ತ ಹಿಂಡ್ಲತ್ತಾರ. ಇವ್ರಿಗೆ ನಾವು ಆರ್ಸ್ ಕಳಿಸಿದೆ ತಪ್ಪಾಗ್ಯದ. ಇಂಥವ್ರಿಗೆ ಅದು ಏನೇ ತಪ್ಪಾಗ್ಯದ. ಈಗ ಮುಂದಿನ ದಿನಮಾನದಾಗ ಇವರು ನಾವು ನೋಡ್ತೇವೆ. ಅವ್ರ ಸಂಗಟ ಅವರೇ ಜಾನೆ ನಾವೇ ಜಾನೆ. ಆ ಸಲುವಾಗಿ ಇದು 3,100 200 ನಮ್ಮದು ಸಿಗತ್ತಾನ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅಹೋರಾತ್ರಿ ಧರ್ನಾ 3ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ನಮ್ಮ ಧರಣಿ ಸತ್ಯಾಗ್ರಹ ಮುಖಾಂತರ ನಮ್ಮ ಬೀದರ್ ಜಿಲ್ಲೆಯ ಉಪಾಧ್ಯಕ್ಷರಾದ ಧರ್ಮಸಪ್ಪ ಹುಡುಗಿಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಪೂಜೆ ಮಾಡೋದ್ರ ಮುಖಾಂತರ ಅಲ್ಲಿಂದ ಉರುಳು ಸೇವೆ ಮಾಡಿ ಸರ್ಕಾರಕ್ಕೆ ಗಮನ ಸೆಳೀಲಿಕ್ಕೆ, ಮಂತ್ರಿಗಳ ಗಮನ ಸೆಳೀಲಿಕ್ಕೆ, ಕಾರ್ಖಾನೆಗಳ ಗಮನ ಸೆಳೀಲಿಕ್ಕೆ ಉರುಳು ಸೇವೆ ಮಾಡಿ ಸರ್ಕಾರಕ್ಕೆ ನಮಗೆ ಯಾವುದೇ ಕಾರಣಕ್ಕೂ ಸರ್ಕಾರ ಕಬ್ಬು ಬೆಲೆ ನಿಗದಿ ಮಾಡಬೇಕು. ನಿಗದಿ ಮಾಡದೇ ಇದ್ದರೆ ನಾವು ಇಲ್ಲಿಂದ ಕದಲೋದಿಲ್ಲ. ಮತ್ತು ಹೋರಾಟಗಳು ಹಂತವಾಗಿ ಜಿಲ್ಲೆಯಾದ್ಯಂತ ರಸ್ತಾ ರೋಕು, ಅನೇಕ ಹೋರಾಟಗಳು, ರೇಲ್ ರೋಕು ಏನೇ ಆದರೂ ಮಾಡ್ತೀವಿ, ನಾವು ಬೆಲೆ ಪಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಎಲ್ಲ ರೈತರು ಇವತ್ತು ಬೀದರ್ ಜಿಲ್ಲೆಯಲ್ಲಿ ಕಣ್ ತೆರೆದಾರ. ಅದಕ್ಕೆ ದಯವಿಟ್ಟು ಸರ್ಕಾರ, ಮುಖ್ಯಮಂತ್ರಿಗಳು ವಿಶೇಷವಾಗಿ ಗಮನ ಹರಿಸಿ ನಮ್ಮ ಏನು ರೈತರ ಸಮಸ್ಯೆ ಇದೆ ಕಾರ್ಖಾನೆಗಳ ಮನವೊಲಿಸಿ ನಮ್ಮ ರೈತರಿಗೆ 3,200 ಏನು ನಮ್ಮ ಡಿಮ್ಯಾಂಡ್ ಇದೆ ಅದು ಕೊಡಿಸಲೇಬೇಕು. ಕೊಡಿಸದೇ ಇದ್ದರೆ ಮುಂದಿನ ಪರಿಸ್ಥಿತಿಗೆ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಮಾಡ್ತೀವಿ. ಸಾವಿರಾರು ಕುಟುಂಬ ಇದರ ಮೇಲೆ ನಮ್ಮ ಜಿಲ್ಲೆಯಲ್ಲಿ ಅವಲಂಬ ಆಗಿವೆ. ಅದಕ್ಕೆ ಬಹಳಷ್ಟು ರೈತರು ಇವರ ಅತಿವೃಷ್ಟಿಯಿಂದ ನುಕ್ಸಾನದಾಗಿದ್ದಾರೆ. ತಾವು ಬಗ್ಗೆ ಎಷ್ಟೋ ಸಾರಿ ಪ್ರತಿಯೊಂದು ರೈತರ ಬಗ್ಗೆ, ಸಮಾಜ ಬಗ್ಗೆ ಕಳಕಳಿ ಹೊಂದಿದವರಿದ್ರಿ. ನಮ್ಮ ಜಿಲ್ಲೆಯ ಬಡ ರೈತರ ಈ ಸಮಸ್ಯೆ ಬಗೆಹರಿಸ್ತಾರೆ ಅಂತ ನಮಗೆ ವಿಶ್ವಾಸ ಇದೆ, ನಂಬಿಕೆ ಇದೆ. ಅದಕ್ಕೆ ನಾನು ಮಲ್ಲಿಕಾರ್ಜುನ ಸ್ವಾಮಿ ರೈತ ಸಂಘ ಜಿಲ್ಲಾಧ್ಯಕ್ಷನಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಈಶ್ವರ್ ಖಂಡ್ರೆ ಅವರಲ್ಲಿ ಮನವಿ ಮಾಡ್ತೀನಿ. ಬಿಜೆಪಿಯವರು ಇತ್ತೀಚೆಗೆ ಹುಮ್ನಾಬಾದ್ನಲ್ಲಿ ನಡೆದ ರೈತರ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಹೋರಾಟದ ದಿಕ್ಕು ತಪ್ಪಿಸಿ ತಾವೇ ಹೋರಾಟ ಮಾಡಿದಂತೆ ತೋರಿಸಿಕೊಳ್ಳುವ ಮೂಲಕ ಬೇರೆಯವರ ಹಂದರದಲ್ಲಿ ತಾವು ಮದುವೆಯಾಗಲು ಕೇಸರಿ ಕಳಿಗಳು ಹೊರಟಂತಿದೆ ಎಂದು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಗಂಭೀರ ಆರೋಪ ಮಾಡಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ನವೆಂಬರ್ 12ರಂದು ಹುಮ್ನಾಬಾದ್ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಹೋರಾಟ ಮಾಡಲು ಮುಂದಾಗಿದ್ದ ಅನ್ನದಾತರಿಗೆ ಬೆಂಬಲ ಸೂಚಿಸುವ ನೆಪದಲ್ಲಿ ಪೊಲೀಸರು ಹಾಕಿದ ಬ್ಯಾರಿಕೇಡ್ಗಳನ್ನು ಹಾರಿ ಕೈಯಲ್ಲಿ ಮುಖ್ಯಮಂತ್ರಿಗಳು, ಸಕ್ಕರೆ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಪೌರಾಡಳಿತ ಸಚಿವರ ಭಾವಚಿತ್ರವನ್ನು ಹಿಡಿದು ಫೋಟೋಗಳನ್ನು ಪ್ರದರ್ಶಿಸುವಾಗ ಪೊಲೀಸರು ಅದನ್ನು ತಡೆದಾಗ, ಬಿಜೆಪಿಯವರು ಗಲಾಟೆ ಮಾಡಿದ್ದಾಗ ಬಂಧಿಸದೆ ಮತ್ತೇನು ಇವರಿಗೆ ಮುತ್ತು ಕೊಡುವರೆ ಎಂದು ಪ್ರಶ್ನೆ ಮಾಡಿದ್ದರು.
ಪೊಲೀಸರು ನಮ್ಮನ್ನ ಸಹ ಬ್ಯಾರಿಕೇಡ್ನಲ್ಲಿ ತಡೆದರೆ ನಾವು ಕಾನೂನು ಮುರಿದು ಮುಂದೆ ಬಂದಿಲ್ಲ, ಹಾಗಾಗಿ ನಮ್ಮನ್ನ ಬಂಧಿಸಿಲ್ಲ. ರೈತರು ಯಾರ ಸಹಾಯ ಅಥವಾ ಬೆಂಬಲ ಕೇಳಲಿಲ್ಲ, ಕೈಯಲ್ಲಿ ಯಾವುದೇ ಫಲಕಗಳನ್ನು ತಂದಿಲ್ಲ, ಕಾನೂನು ಕೈಗೆತ್ತಿಕೊಂಡಿಲ್ಲ. ಆದರೆ ಬಿಜೆಪಿಯವರಿಗೆ ರೈತರ ಮೇಲೆ ಮೊಸಳೆ ಕನಿಕರ ತೋರಿಸಿ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಹೊರಟಿರುವ ಪರಿ ನಿಜಕ್ಕೂ ನಾಚಿಕೆಗೇಡುವ ಸಂಗತಿಯಾಗಿದೆ ಎಂದು ಹರಿಹಾಯ್ದರು. ಹುಮ್ನಾಬಾದ ಶಾಸಕ ಡಾಕ್ಟರ್ ಸಿದ್ಧಲಿಂಗಪ್ಪ ಪಾಟೀಲರು ಮಾತೆತ್ತಿದ್ದರೆ ದಮ್ಮು ತಾಕತ್ತು ಎನ್ನುತ್ತಾರೆ. ನಿಮ್ಮ ದಮ್ಮು ಹಾಗೂ ತಾಕತ್ತು ವಿಷ ಉಗುಳುತ್ತಿರುವ ಕಾರ್ಖಾನೆಗಳನ್ನು ಬಂದ್ ಮಾಡಿಸುವಲ್ಲಿ ತೋರಿಸಿ ಹಾಗೂ ಕೇಂದ್ರ ಸರ್ಕಾರದಿಂದ NCDC ಹಣ ತಂದು PSSಗೆ ಪ್ರಾರಂಭಿಸಿ ತಮ್ಮ ಅವಧಿಯಲ್ಲಿ ಮಾಡಿದ ರಸ್ತೆಯನ್ನು ಪುನಃ ಉದ್ಘಾಟಿಸಿ ನಿಮ್ಮ ಶೂರಾದೃಶ್ಯ ತೋರಿಸಬೇಡಿ. ಹುಡುಗಿ ಬಳೆ ನಿರ್ಮಿಸಿದ 10 ಲಕ್ಷ ಮೊತ್ತದ ರಸ್ತೆ ಕಳಪೆ ಮಟ್ಟದಿಂದ ಕೂಡಿದೆ. ರಾಜೇಶ್ವರ್, ಮೊಳಕೇರ, ಗಡಬಂತಿ, ಬಸಂತಪುರ ಜನರು ಕಾರ್ಖಾನೆಯಿಂದ ಬಿಡುತ್ತಿರುವ ವಿಷಪೂರಿತ ನೀರಿನಿಂದ ನಿತ್ಯ ಪರದಾಡುತ್ತಿದ್ದು ಅದನ್ನು ತಪ್ಪಿಸಲು ನಿಮ್ಮ ತಾಕತ್ತು ಬಳಸಿ. ದುಬಲ್ಗುಂಡಿ ಘಾಟ ಬೋರಳದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳು ಸಂಪೂರ್ಣ ಕಳಪೆಯುಕ್ತವಾಗಿದೆ. ಸದ್ಲಾಪುರ್, ಯರಬಾಗ್ ಇತ್ಯಾದಿ ಕಡೆ ನಡೆಯುತ್ತಿರುವ ರಸ್ತೆ ಕಾಮಗಾರಿ ಕಳಪೆ ಮಟ್ಟದಿಂದ ಕೂಡಿದ್ದು ಸರ್ಕಾರ ಇದಕ್ಕೆಲ್ಲಕ್ಕೆ ಥರ್ಡ್ ಪಾರ್ಟಿ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದ್ದರು. ರೈತ ಸಂಘದ ಹೋರಾಟದಲ್ಲಿ ಸಚಿವರ ಫೋಟೋ ಹಿಡಿದುಕೊಂಡು ಬಂಟಿಂಗ್ ಬಳಸಿದ್ದು ತಪ್ಪು. ಶಾಸಕರಿಗೆ ಸ್ವಲ್ಪವಾದರೂ ಜ್ಞಾನ ಇರಬೇಕು. ಶಾಸಕರು ಬ್ಯಾರಿಕೇಡ್ ಹಾರಿ ಹೋಗಿದ್ದರಿಂದ ಪೊಲೀಸರು ಅವರನ್ನು ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷರನ್ನ ಬಂಧಿಸಿದ್ದಾರೆ. ನಾವು ಕೂಡ ರೈತರ ಮಕ್ಕಳಾಗಿ ರೈತರಿಗೆ ಬೆಂಬಲಿಸಲು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೇವೆ. ನಾವು ಹೋಗುವುದಕ್ಕೂ ಮುನ್ನ ಬಿಜೆಪಿ ಜಿಲ್ಲಾಧ್ಯಕ್ಷ ಹಾಗೂ ಶಾಸಕ ಡಾಕ್ಟರ್ ಸಿದ್ಧಲಿಂಗಪ್ಪ ಪಾಟೀಲ್ ಅವರು ಸಿಎಂ ಸಚಿವರ ಭಾವಚಿತ್ರ ಹಿಡಿದುಕೊಂಡು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಮೆರವಣಿಗೆಯ ಸಂದರ್ಭದಲ್ಲಿ ನಮ್ಮ ಮನೆ ಎದುರು ಅರ್ಧ ಗಂಟೆಯವರೆಗೆ ಘೋಷಣೆ ಕೂಗಿದ್ದರು. ಶಾಲಾ ವಾಹನದಲ್ಲಿ ಬಂಧಿಸಿ ಕರೆದುಕೊಂಡು ಹೋಗುತ್ತಿರುವಾಗ ನಮ್ಮ ಮನೆ ಕಡೆ ಕೈ ಮಾಡಿ ಘೋಷಣೆ ಕೂಗಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಬೆಂಬಲಿಗರು ಕೂಡ ಕೈ ಮಾಡಿದ್ದಾರೆ. ಇದರ ಬಗ್ಗೆ SP ಅವರಿಗೆ ವಿಡಿಯೋ ಕೊಟ್ಟಿದ್ದೇನೆ ಎಂದರು. ವಿಧಾನಸಭಾ ಚುನಾವಣೆಗೂ ಮುನ್ನ ಯಡಿಯೂರಪ್ಪ, ಅಮಿತ್ ಶಾ ಅವರು ನಮ್ಮ ಸರ್ಕಾರ ಬಂದರೆ ಕಾರ್ಖಾನೆ ಆರಂಭಿಸುತ್ತೇವೆ ಎಂದು ಭರವಸೆ ನೀಡಿದ್ದರು. ಇಲ್ಲಿಯವರೆಗೆ ಆಗಿಲ್ಲ. ಅಲ್ಲದೆ 2023ರ ಚುನಾವಣೆಯಲ್ಲಿ ನಾನು ಶಾಸಕನಾದರೆ ಈ ಭಾಗದಲ್ಲಿ ಸಕ್ಕರೆ ಕಾರ್ಖಾನೆ ಆರಂಭಿಸುತ್ತೇನೆ ಹಾಗೂ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಆರಂಭಿಸುತ್ತೇನೆ ಎಂದು ಭರವಸೆ ನೀಡಿದ್ದರು. ಆದರೆ ಇಲ್ಲಿಯವರೆಗೆ ಶಾಸಕರು ಎಲ್ಲಿಯಾದರೂ ಭೂಮಿ ಕೂಡ ಗುರುತು ಮಾಡಿಲ್ಲ. ಹೀಗೆ ಜನರಿಗೆ ಸುಳ್ಳು ಭರವಸೆ ನೀಡಿದ್ದಾರೆ ಎಂದರು. ಕಳೆದ 20 ವರ್ಷದಿಂದ ನಾನು ಕೂಡ ಅಧಿಕಾರದಲ್ಲಿದ್ದೆ. ಆದರೆ ಈಗ ಹುಮ್ನಾಬಾದ್ನಲ್ಲಿ ಯಾರು ಅಧಿಕಾರಿಗಳು ಕೂಡ ಬರಲು ಹಿಂಜರಿಯುತ್ತಿದ್ದಾರೆ. ಇಷ್ಟಾದರೂ ಪೊಲೀಸ್ ಕಚೇರಿಗಳು ಕಾಂಗ್ರೆಸ್ ಕಚೇರಿಗಳಾಗಿವೆ ಎಂದು ಹೇಳುತ್ತಿದ್ದಾರೆ. ಹೀಗೆ ಜನರನ್ನ ಮರಳು ಮಾಡುವ ಕೆಲಸ ಮಾಡುತ್ತಿದ್ದಾರೆ. ಈ ಹಿಂದೆ ಶಾಸಕರು ಹಾಗೂ ಅವರ ಸಹೋದರರ ವಿರುದ್ಧ DYSP ಅವರು SPಗೆ ಪತ್ರ ಬರೆದಿದ್ದರು. ಹೀಗಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದರು. ಈ ಸಂದರ್ಭದಲ್ಲಿ MLC ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಮಾಜಿ MLC ಅರವಿಂದ್ ಕುಮಾರ್ ಅರಳಿ, ಮನ್ನನ್ ಸೇಠ್, ವೀರಣ್ಣ ಪಾಟೀಲ್, ಅಫ್ಸರ್ ಮಿಯಾ, ಅಭಿಷೇಕ್ ಪಾಟೀಲ್, ಉಮೇಶ್ ಜಂಬಗಿ, ಮಲ್ಲಿಕಾರ್ಜುನ್ ಮಾಶೆಟ್ಟಿ, ದತ್ತು ಮೂಲ್ಗೆ, ಓಂಕಾರ್ ತುಂಬಾ ಮತ್ತಿತರರು ಪತ್ರಿಕಾಗೋಷ್ಠಿಯಲ್ಲಿ ಇದ್ದರು. ಶಾಸಕರಿದ್ರು ಒಂದೇ, ನಾನಿದ್ರು ಒಂದೇ, ಇವತ್ತು ಪ್ರೈಮ್ ಮಿನಿಸ್ಟರ್ಗೂ ಒಂದೇ, ನಮ್ಮ ಮುಖ್ಯಮಂತ್ರಿಗಳು ಕೂಡ ಒಂದೇ ಇದೆ. ಇವತ್ತು ಆ ಇದರಲ್ಲಿ ಇವತ್ತು ನೀವು ಸುಮೋಟೋ ಕೇಸ್ ಮಾಡಿ, ಯಾರು ತಪ್ಪು ಮಾಡಿದಾರ, ಯಾರ ಮ್ಯಾಗ ಏನಿದೆ ತಾವು ನೋಡಿ. ಇಂಥವೇನಾದರೂ ನಮ್ಮಾಗಿದೆಯಾ? 20 ವರ್ಷ ನಾವು ಅಧಿಕಾರದಲ್ಲಿದ್ದೀವಿ. ಯಾರಾದರೂ ಪೊಲೀಸ್ ಅಧಿಕಾರಿಗಳು ಈ ರೀತಿ ನಮಗೆ ಉದ್ದೇಶಿಸಿ ಈ ರೀತಿ ಮಾಡಿದಾರ? ಮೇಲೆ ಅಧಿಕಾರಿಗಳಿಗೆ ಬರೆದಿದ್ದಾರ? ಇವೆಲ್ಲ ಯಾಕೆ ನಡೀತಾ ಇದೆ ತಾವು ನೋಡಿ. ಎಲ್ಲರೂ ಕೂಡ ಎದುರಿದೆ. ಅಲ್ಲಿ ವಿಡಿಯೋನು ಇದೆ ನೋಡಿ. ಅದು ವಿಡಿಯೋ ತೋರಿಸಿ ನಂಬರ್ ಅದ, ನನ್ನ ಫೋನಿನಲ್ಲೂ ಅದ ನೋಡು. ಅವ್ರಿಗೆ ಅದ್ರ ವಿಡಿಯೋ ತೋರಿಸ್ರಿ. ಅವ್ರಿಗೆಲ್ಲ ಮಾಧ್ಯಮದಲ್ಲಿ ತೋರಿಸಿ ಚಾಲು ಮಾಡಿ. ಅವ್ರಿಗೆ ಗುರ್ತಾಗಬೇಕಲ್ಲ ಇವ್ರು ಯಾವ ರೀತಿ ಗಲಾಟೆ ಮಾಡಿಸ್ತಾರೆ, ಯಾವ ಗಲಾಟೆಗಳು ಇವ್ರು ಏನಿದಾರ ಅಂದ್ರೆ ನಡೀತಿದ್ದ. ಹೋರಾಟ ಮಾಡುವಾಗ ಬಿಜೆಪಿ ಕಾರ್ಯಕರ್ತರು ರೈತ ಮುಖಂಡರು ಮೆಮೊರಂಡಮ್ ಕಳಿಸಿದ್ರು. ಅವ್ರಿಗೆ ಕೈ ಹೊಡೆದು ರೈತ ಮುಖಂಡರಿಗೆ ಮಾತ್ರ ಗೊತ್ತಿಲ್ಲ, ಬಿಜೆಪಿ ಕಾರ್ಯಕರ್ತರು ಮತ್ತು ಅವಾಚ್ಯ ಶಬ್ದದಿಂದ ಮಾನ್ಯ ಶಾಸಕರು, ಮಾಜಿ ಶಾಸಕರು ಮನೆಯದ್ರಿಂದ ಗಾಡಿಯಾಗ ಬೈಕೋತ ಹೋಗಿದ್ನು ವಿಡಿಯೋ ಅದ. ಎಲ್ಲನಿದೆ. ಇವ್ರು ಏನ್ ಮಾಡ್ತಾರ ಅಂದ್ರೆ ಮತ್ತೆ ಇದೆಲ್ಲ ಮಾಡಬೇಕು. ಮತ್ತೆ ಮ್ಯಾಗ ನಾನು ಸತ್ಯ ಹರಿಚಂದ್ರ ಇದ್ದ ಇಲ್ಲಿ ಬಂದು ಆ ಜಿಲ್ಲಾಧ್ಯಕ್ಷರು, ಪಾಪ ಜಿಲ್ಲಾಧ್ಯಕ್ಷರು ಅವರು ನಮ್ದು ಹುಮ್ನಾಬಾದವ್ರೆ, ಅವ್ರಿಗೂ ಏನೋ ಪಾಪ ಇದ್ರ ಬಗ್ಗೆ ಅರಿವಿಲ್ಲ. ಸುಮ್ಮನೆ ಏನೋ ಶಾಸಕರು ಕರ್ಕೊಂಡ್ಬರ್ತಾರ ಹೇಳಬೇಕು ಅಂತ ಹೇಳ್ತಾ ಹೋಗ್ಬೇಕಷ್ಟೇ. ನಿಜ ಸಂಗತಿ ಏನಿದೆ ಇದು ನೀವು ಯಾರಿಗೂ ಕೂಡ ಏನೋ ಇದು ಮಾಡೋಕ್ಕಾಗೋದಿಲ್ಲ.
ಹೇಳಿದ್ರೆ ಪಾಪ ಇಷ್ಟೆಲ್ಲ 3,200 ರೂಪಾಯಿ ಪಾವತಿಸಲಿ ಅಂತ ಹೇಳ್ತಾ ಇದ್ದಾರೆ ಶಾಸಕರು. ನೀವು ಇದ್ರ ಬಗ್ಗೆ ಇಲ್ಲಿವರೆಗೆ ಏನಾದರೂ ಚಿಂತನೆ ಮಾಡಿದರೆ ಶಾಸಕರು? ಆಯಿತು, ಇವಾಗ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಬಗ್ಗೆ ನೀವು ಎಷ್ಟು ಸುದೀರ್ಘವಾಗಿ ಚರ್ಚೆ ಮಾಡಿದಿರಿ, ಏನು ಮಾಡಿದ್ರಿ ಮುಂದೆ ಹೋರಾಟ? ಇದ್ರ ಬಗ್ಗೆ ಏನಾದರೂ ಹೋರಾಟ ಮಾಡಿದಿರ? ನೀವು ವಿರೋಧ ಪಕ್ಷ ಎಲ್ಲಾದರೂ ಹೇಳ್ತೀರಿ ನಾವು ರಾಜೇಶ್ವರ ಪಂಚಾಯತ್ ಪಟ್ಟಣ ಪಂಚಾಯತ್ ಮಾಡಿದೀವಿ ಅಂತ ಹೇಳಿದ ತಕ್ಷಣ ನಾನು ಮಾಡಿದ್ದೀನಿ, ಮತ್ತು ಇದು ಫ್ಯಾಕ್ಟ್ರಿನೂ ನಾನು ಮಾಡೀನಿ ಅಂತ ಹೇಳಪ್ಪ, ನೀನು ಹೇಳ್ಬೇಕು ತಾನೆ. ಈಗ ಸ್ವಾಮಿಗಳು ನಾನು ಹೇಳ್ತಕ್ಕಂಥದ್ದು ಗ್ರಾಮ ಪಂಚಾಯತಿಂದ ಪಟ್ಟಣ ಪಂಚಾಯತ್ ನಾವು ಮಾಡ್ತೇವೆ, ನಮ್ಮಲ್ಲೆಲ್ಲ ಪುರಾವೆಗಳವ. ಹುಮ್ನಾಬಾದ್ ಪುರಸಭೆ ಮೇಲ್ಜೊತೆಗೆ ಏರಿಸಿದ್ವಿ, ನಾವು ಮಾಡಿದ್ವಿ, ಎಲ್ಲಿ ನಾ ಮಾಡಿದ್ದೀನಿ, ಮತ್ತು ಇದನ್ನು ನೀ ಮಾಡಪ್ಪ, ಫ್ಯಾಕ್ಟ್ರಿದು ಮಾಡಲ್ಲಪ್ಪ ನೀನು, ಯಾಕೆ ಅದು ಇಲ್ಲ. ಇನ್ನು ಮುಂಚೆ ಜಿಲ್ಲಾಧಿಕಾರಿಗಳಿಗೆ ಇವರಿಗೆಲ್ಲನೂ ಕೂಡ ನಾವು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ. ಎಷ್ಟು ತಿಂಗಳೈತರಿ ಅಪ್ಸರ್ಮಿಯಾ ಜಿಲ್ಲಾಧಿಕಾರಿಗಳೆಲ್ಲ ಕಂಪ್ಲೇಂಟ್ ಕೊಟ್ಟಲ್ಲ, ಕೆಲಸಗಳಲ್ಲ, ಜಿಲ್ಲಾಧಿಕಾರಿಗಳಿಗೆ ಕೂಡ ಕೊಟ್ಟಿದ್ದೀವಿ, ಉಸ್ತುವಾರಿ ಸಚಿವರಿಗೆ ಕೂಡ ಕೊಟ್ಟಿದ್ದೀವಿ. ಇವತ್ತು ಇದ್ರ ಬಗ್ಗೆ ನೀವು ಕುಲಂಕುಷವಾಗಿ ನೋಡಬೇಕು ಅಂತ ಎಲ್ಲ ಕಾಪಿ ಇದೆ ನಮ್ಮ ಹತ್ರ. ಈಗ ಏನಾಗ್ಬಿಟ್ಟಿದೆ, ಕೆಲವೊಂದು ತೋರಿಸಿದಾರ, ಕೆಲವೊಂದು ಬಿಟ್ಟಿದಾರ. ನಾನೇನು ಹೇಳ್ತಾ ಇದ್ದೀನಿ, ಹುಮ್ನಾಬಾದ್ ಕ್ಷೇತ್ರದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಕಾರ್ಯಗಳು ಎಲ್ಲನೂ ಕೂಡ ತೋರಿಸ್ರಿ ಅಂತ ನನ್ನ ರಿಕ್ವೆಸ್ಟ್ ಇದೆ ಸರ್ಕಾರ. ಒಳ್ಳೆ ಕೆಲಸ ಆದರೆ ನಂದೇನೂ ಇದಿಲ್ಲ, ನಾನು ಕೂಡ ಒಂದು ಗಾರ್ಲೆಟ್ ಆಗ್ತೀನಿ. ಈಗ ಸರ್ಕಾರ ದುಡ್ಡು ಯಾವ ರೀತಿ ನಡೀತಾ ಇದೆ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ. ನಾನು ನೀವಲ್ಲ, ಸ್ವತಃ ನೀವು ಮಾಧ್ಯಮದವರು ಡೈರೆಕ್ಟ್ ಬಂದ್ವಿ ಕೂಡ ನೋಡ್ಬೋದು, ಅಲ್ಲಿ ಏನಿದೆ ಏನಾಗಿದೆ ಕೆಲಸಗಳು. ರಾಜಶೇಖರ್ ಪಾಟೀಲ್ ಹೇಳಿ ಸತ್ಯ ಅದರ ಸುಳ್ಳದ ಅಂಬೋದು ನೀವು ಕೂಡ ನೋಡ್ಬೋದು. ಯಾರು ರೈತರು ಭಾಳ ಕಷ್ಟದಲ್ಲಿದ್ದಾರೆ. ಈ ಕಬ್ಬು ಕೂಡ ಏನು ಬೆಳಿಬೇಕು ಅಷ್ಟೊಂದು ಇದರಲ್ಲಿ ಬೆಳೆದಿಲ್ಲ. ಯಾಕಂತ ಕೇಳಿ ನೀರು ಜಾಸ್ತಿಯಾಗಿ ಕೂಡ ಈ ಕಬ್ಬು ಭಾಳ ಇದಾಗಿದೆ. ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ಇವತ್ತು ರೈತರು ನಮ್ಮಲ್ಲಿ ಏನು ಬೇಡಿಕೆ ಇಟ್ಟಿದ್ದಾರೆ, ಏನು 3,160-50 ರೂಪಾಯಿ ಏನು ಕೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸರ್ಕಾರಕ್ಕೂ ಕೂಡ ನಾವು ಮನವಿ ಮಾಡ್ತೀವಿ, ಅಷ್ಟು ರೇಟ್ ಕೊಟ್ಟರೆ ನಮ್ಮ ರೈತರು ಸಂತೋಷ ಪಡ್ತಾ ಇದ್ದಾರೆ. ಮತ್ತು ನಾವು ಕೂಡ ಸರ್ಕಾರ ಮ್ಯಾಗ ಒತ್ತಡ ಹಾಕ್ತಕ್ಕಂಥ ಕೆಲಸ ಪ್ರಾಮಾಣಿಕತೆ ಪ್ರಯತ್ನ ನಾವು ಮಾಡ್ತೀವಿ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ನಿಗಮ ಬೆಂಗಳೂರು, ಬೀದರ್ ಜಿಲ್ಲಾ ಸಹಕಾರ ಯೂನಿಯನ್ ನಿಗಮ ಬೀದರ್, ಸಹಕಾರ ಇಲಾಖೆ ಬೀದರ್ ಮತ್ತು ಭಕ್ತ ಕುಂಬಾರ ಮಹಿಳಾ ಗುಡಿ ಕೈಗಾರಿಕೆ ಸಂಘ ಕಪ್ಲಾಪುರ್ ಎ ಇವರ ಸಂಯುಕ್ತಾಶ್ರಯದಲ್ಲಿ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಧ್ಯೇಯ ಆತ್ಮನಿರ್ಭರ್ ಭಾರತ ಸಾಧನೆಗೆ ವಾಹಕಗಳಾಗಿ ಸಹಕಾರ ಸಂಸ್ಥೆಗಳು. 2ನೇ ದಿನ ವಿಷಯ ತ್ರಿಭುವನ ಸಹಕಾರ ವಿಶ್ವವಿದ್ಯಾಲಯ ಸಂಶೋಧನೆ ಮತ್ತು ತರಬೇತಿಯಿಂದ ಸಹಕಾರ ಶಿಕ್ಷಣದಲ್ಲಿ ಪರಿವರ್ತನೆ ದಿನವನ್ನು ಭಕ್ತ ಕುಂಬಾರ ಮಹಿಳಾ ಗುಡಿ ಕೈಗಾರಿಕೆ ಸಂಘ ಕಪ್ಲಾಪುರ್ ಎದಲ್ಲಿ ಕಾರ್ಯಕ್ರಮವನ್ನು ಜರುಗಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟಕರಾದ ಸತೀಶ್ ಹುಲೆಪ್ಪ ಸಿಕೆನ್ಪುರ್, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕಪ್ಲಾಪುರ್ ಎ ಇವರು 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಎಲ್ಲರಿಗೂ ಸಹಕಾರ ಸಪ್ತಾಹದ ಶುಭ ಕೋರುತ್ತಾ ಬೀದರ್ ಜಿಲ್ಲಾ ಸಹಕಾರ ಯೂನಿಯನ್ ವತಿಯಿಂದ ಈ ವರ್ಷ ನಮ್ಮ ಊರಿನಲ್ಲಿ ಜರುಗುತ್ತಿರುವುದು ಸಂತೋಷದ ವಿಷಯವಾಗಿದೆ ಎಂದು ಹೇಳಿದ್ದರು. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಶಕುಂತಲಾ ಕಾಶಿನಾಥ್ ಬೆಲ್ದಾಳೆ, ನಿರ್ದೇಶಕರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ನಿಗಮ ಬೆಂಗಳೂರು ಮತ್ತು ಅಧ್ಯಕ್ಷರು ಮಾಂಚ್ರಾ ಮಹಿಳಾ ಪಟ್ಟಣ ಸಹಕಾರ ಬ್ಯಾಂಕ್ ನಿಗಮ ಬೀದರ್ ಇವರು ಮಾತನಾಡುತ್ತಾ, ಸಹಕಾರ ಕ್ಷೇತ್ರವು ದೇಶದ ಮೂಲೆ ಮೂಲೆಯಲ್ಲಿ ಹರಡಿಕೊಂಡಿದೆ. ಕುಂಬಾರರ ಕರಕುಶಲ ಕೈಗಾರಿಕೆ ಸಹಕಾರ ಸಂಘಗಳಲ್ಲಿ ಜರುಗುವ ಕಾರ್ಯಕ್ರಮಗಳ ಬಗ್ಗೆ ಹೆಚ್ಚು ಹೆಚ್ಚು ಪ್ರಚಾರ ಕೈಗೊಳ್ಳಬೇಕು ಎಂದು ಹೇಳಿದ್ದರು. ಸಹಕಾರ ಸಂಘಗಳಲ್ಲಿ ಮಹಿಳೆಯರು ಕೂಡ ಭಾಗವಹಿಸುತ್ತಿರುವುದು ಸಂತೋಷ ವಿಷಯವಾಗಿದೆ. ಇದೇ ರೀತಿ ಮಹಿಳೆಯರು ಇನ್ನು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಭಾಗವಹಿಸಿ ಸಹಕಾರ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸೋಣ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಅಭಿಷೇಕ್ ಆರ್ ಪಾಟೀಲ್, ನಿರ್ದೇಶಕರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ನಿಗಮ ಬೆಂಗಳೂರು, ಅಧ್ಯಕ್ಷರು ಜಿಲ್ಲಾ ಸಹಕಾರ ಯೂನಿಯನ್ ನಿಗಮ ಬೀದರ್, ಉಪಾಧ್ಯಕ್ಷರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಗಮ ಬೀದರ್ ಮಾತನಾಡುತ್ತಾ, ಸಹಕಾರ ತರಬೇತಿ, ಶಿಕ್ಷಣ ಮತ್ತು ಪ್ರಚಾರ ನಮ್ಮ ಯೂನಿಯನ್ನ ಮುಖ್ಯ ಉದ್ದೇಶವಾಗಿದೆ ಎಂದರು. ನಮ್ಮ ಯೂನಿಯನ್ನ ಪರವಾಗಿ ನಡೆಸುವ ತರಬೇತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕುಂಬಾರರ ಸಹಕಾರ ಸಂಘಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಡಿಕೆ ತಯಾರಿಸಿ ಹೆಚ್ಚು ಆರ್ಥಿಕವಾಗಿ ಸದೃಢರಾಗಲಿ ಎಂದು ಹಾರೈಸಿದ್ದರು. ಕಾರ್ಯಕ್ರಮದಲ್ಲಿ ಧನರಾಜ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಬೀದರ್, ಬಾಬುರಾವ್ ಕುಂಬಾರ್ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಅಧ್ಯಕ್ಷರು, ಕುಂಬಾರ್ ಕರಕುಶಲ ಕೈಗಾರಿಕಾ ಸಹಕಾರ ಸಂಘ ನೌಬಾದ್, ಹನುಮಂತರಾವ್ ಮೈಲಾರೆ, ನಿವೃತ್ತ ಪ್ರಾಂಶುಪಾಲರು ಕಪ್ಲಾಪುರ್, ಶ್ರೀಮತಿ ಸುಂದ್ರಮ್ಮ ಶಂಕರ್ರಾವ್ ಕುಂಬಾರ್ ಅಧ್ಯಕ್ಷರು, ಕುಂಬಾರ್ ಗುಂಡಯ್ಯ ಚಾರಿಟೇಬಲ್ ಟ್ರಸ್ಟ್ ಕಪ್ಲಾಪುರ್ ಎ,
ಹಿರಿಯ ಸಹಕಾರಿಗಳಾದ ಮಲ್ಲಿಕಾರ್ಜುನ್ ಕುಂಬಾರ್, ಶಿವರಾಜ್ ಕುಂಬಾರ್, ಜಿಲ್ಲಾ ಕನ್ನಡ ಜಾಗೃತಿ ಸಮಿತಿ ಬೀದರ್ ಇದರ ಸುನೀಲ್ ಭಾವಿಕಟ್ಟಿ, ಮಹೇಶ್ ವಿಶ್ವಕರ್ಮ, ಪಿಎಂ ವಿಶ್ವಕರ್ಮ ಯೋಜನೆ ಜಿಲ್ಲಾ ಸಂಯೋಜಕರು ಬೀದರ್ ಇವರುಗಳ ಉಪಸ್ಥಿತರಿದ್ದರು. ಸುಬ್ರಹ್ಮಣ್ಯಂ ಪ್ರಭು ನಿರ್ದೇಶಕರು, ಸೌಹಾರ್ದ ತರಬೇತಿ ಕೇಂದ್ರ ನೌಬಾದ್ ಇವರು ಉಪನ್ಯಾಸ ನೀಡಿದ್ದರು. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ, ಕುಮಾರಿ ಭೂಮಿಕಾ ಮತ್ತು ಸಂಗಡಿಗರು ಸ್ವಾಗತ, ಬಾಬುರಾವ್ ಕುಂಬಾರ್ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಅಧ್ಯಕ್ಷರು, ಕುಂಬಾರ್ ಕರಕುಶಲ ಕೈಗಾರಿಕಾ ಸಹಕಾರ ಸಂಘ ನೌಬಾದ್ ನಿರೂಪಣೆ, ಮಾರುತಿ ಜಿಲ್ಲಾ ಸಹಕಾರ ಶಿಕ್ಷಕರು, ಜಿಲ್ಲಾ ಸಹಕಾರ ಯೂನಿಯನ್ ನಿಗಮ ಬೀದರ್ ವಂದನಾರ್ಪಣೆ, ಶ್ರೀಮತಿ HR ಮಲ್ಲಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಸಹಕಾರ ಯೂನಿಯನ್ ನಿಗಮ ಬೀದರ್ ಇವರು ನಡೆಸಿಕೊಟ್ಟರು. ಯುವ ನಾಯಕರು ಒಳ್ಳೆಯ ರೀತಿಯಲ್ಲಿ ಅಂತಂದ್ರೆ ಇನ್ನೊಂದಲ್ಲಿ ನಿರ್ದೇಶಕರಾಗಿ ಬೀದರ್ ಜಿಲ್ಲೆ ಅಧ್ಯಕ್ಷ ಅವರು ಬಹಳ ಎಲ್ಲ ಮಹಿಳಾ ಮಂಡಳ ಬೆಳೀಲಿಕ್ಕೆ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತೆಲ್ಲ ತಾಲೂಕು ಮಟ್ಟದಲ್ಲಿ ಯಾವುದೇ ಸಣ್ಣ ಇಲ್ಲದಂತ ಅವರಾದಂಥ ಶಕುಂತಲ ದಂದಾಳೆ ಅವರೇ, ವೈದ್ಯ ಅಣ್ಣಪ್ಪ ಅವರೇ, ಉಪಾಧ್ಯಕ್ಷರ ಶಿವಕುಮಾರ್, ಸನ್ಮಾನ್ಯ ಅಭಿಷೇಕ್ ಪಾಟೀಲ್ ಅವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಜೋರಾಗಿ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು. ಊರಿನ ಜನಪ್ರತಿನಿಧಿಗಳು ಮತ್ತು ಕುಂಬಾರ ಸಮಾಜದ ಪ್ರಮುಖರು ಕೂಡ ದೀಪವನ್ನು ಬೆಳಗಿಸುವುದರ ಮೂಲಕ ಏನೇನು ನಮ್ದು ಸಹಕಾರ ಸಂಘದಿಂದ ಸಹಕಾರ ಅಂತಂದ್ರೆ ನಾವು ಕೈ ಕೊಟ್ಟು ಹೋಗೋದಂದ್ರೆ ಎಲ್ಲ ನಾವು ನೀವು ಒಂದಾಗ ಹೋಗೋ ಅಂತ ಒಂದು ವ್ಯವಸ್ಥೆ ಇದು. ಸಹಕಾರ ಸಂಘದಲ್ಲಿನಿಂದ ನಾವು ಮುಂದೆ ಬಂದೀವಿ ಅಂತಂದ್ರೆ ಸರ್ಕಾರ ಈಗ ಆಯೋಗಕ್ಕಿಂತ ಯೋಜನೆಗಳು ಇದ್ದಿಲ್ಲ. ಈಗ ಎಷ್ಟು ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಸ್ಟೇಟ್ ಗೌರ್ಮೆಂಟ್ ಆಗಲಿ, ಎಲ್ಲ ಸ್ತ್ರೀ ಸರ್ಕಾರಗಳಾಗಲಿ ಅವರ ಏನಂತಂದ್ರೆ ಒಳ್ಳೆಯ ರೀತಿಯಿಂದ ಏನಂತಂದ್ರೆ ಸಂಘಗಳಿಗೆ ಏನಂತಂದ್ರೆ ಸಹಾಯ ಕೊಡುವಂಥ ವ್ಯವಸ್ಥೆ ಏನಂತಂದ್ರೆ ಎಲ್ಲ ಸರ್ಕಾರಗಳು ಮಾಡ್ಯಾವ, ಎಲ್ಲ ಸರ್ಕಾರಗಳು ಮಾಡ್ತಾ ಇದ್ದಾರೆ. ಆದರೆ ಈಗ ತಿಳುವಳಿಕೆ ಕೊರತೆಯಿಂದ ಏನಾಗ್ಲತ್ತದ, ಆ ಆಫೀಸಿಗೆ ನಾವು ಹೋಗ್ತಾ ಇಲ್ಲ. ಕೆಲವರು ಇದ್ದವರಿಗೆ ಅಲ್ಲ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಎಲ್ಲರಿಗೆ ಅನ್ನೋದಂತೂ ನಾವು ಲಾಭ ಪಡಿಬೇಕು ಎಂಬ ಉದ್ದೇಶ ಇಟ್ಕೊಂಡು ಇವತ್ತು ಕುಂಬಾರ ಸಮಾಜದವರು, ಬಡಿಗೇರ ಸಮಾಜದವರು, ಕಂಬಾರ ಸಮಾಜದವರು ಬೇರೆ 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 ಎಲ್ಲರೂ ಏನಂತ ತರಬೇತಿಗೆ ಹೋಗಿ ಅವರೆಲ್ಲೋ ಭಾಳಷ್ಟು ಏನಂತಂದ್ರೆ 15,000 ಅವರಿಗೆ ತರಬೇತಿ ಪಡೆದ ನಂತರ ಇದು ಸರ್ಕಾರದಿಂದ ಭೀ ಕೊಟ್ಟಿದ್ದಾರೆ. ಆ ಸರ್ಕಾರದ ಜೊತೆಗೆ ಇವರೆಲ್ಲ ಬ್ಯಾಂಕಿನ ಮುಖಾಂತರವಾಗಿ ಸಹಿತ 1 ಲಕ್ಷ, 2 ಲಕ್ಷ, 5 ಲಕ್ಷ ತನಕ ತಮ್ಮ ಹೆಂಗೆ ಅದು ಎಸ್ಟಿಮೇಟ್ ಇರ್ತದ ಅದರ ಪರ ಕೊಡುವಂಥ ವ್ಯವಸ್ಥೆ ಇವತ್ತು ಅವ್ರು ಮಾಡ್ತಾ ಇದ್ದಾರೆ. ಅದು ಎಲ್ಲ ನಾವು ಸದುಪಯೋಗ ನಂತರ ಪಡಿಬೇಕು. ಮತ್ತು ಅವರೆಲ್ಲ ಏನೇನು ಸಲಹೆ ಸೂಚನೆ ಕೊಡ್ತಾ ಇದ್ದಾರೆ ಅದ್ರ ತಕ್ಕಂತೆ ನಡ್ಕೊಂಡು ಹೋಗಿ ಅಂದ್ರೆ ಸರ್ಕಾರ ಸಾಲದಿಂದ ಮತ್ತು ಬ್ಯಾಂಕಿನ ಸಾಲಿನಿಂದ ನಮಗೆಲ್ಲ ಒಳ್ಳೇದಾಗ್ತದ. ನಮ್ದು ಉಜ್ವಲವಾಗಿ ಏನಂತಂದ್ರೆ ಜೀವನದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದ. ಆರ್ಥಿಕವಾಗಿ ನಾವೆಂತ ಪ್ರಬಲವಾಗಿ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದ. ಬಸವಣ್ಣನ ಮಹಾಮನೆಯಲ್ಲಿ ಬೇಡುವರಿಲ್ಲ ಕೊಡುವರು ಅಂತ ಹೇಳ್ತಾರೆ. ಬೇಡುವುದಿಲ್ಲ ಕೊಡುವುದು ಅಂತ ಹೇಳ್ತಾರೆ. ನೀವು ಕಾರ್ಯಕ್ರಮ ಎಷ್ಟು ಮಾಡ್ತಾರೆ ಅಷ್ಟು ನಮ್ಮ ಮಹಾಮಂಡಳ ರಾಜ್ಯದ ಮಹಾಮಂಡಳ GT ದೇವೇಗೌಡರ ಒಂದು ನೇತೃತ್ವದಲ್ಲಿ ಆಡಳಿತ ಮಂಡಳಿ ಕೊಡಲಿಕ್ಕೆ ಸಿದ್ಧ ಆಗಿದೆ ಅಂತ ತಿಳ್ಕೊಂಡು ಬಾಬುರವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ. ಯಾಕಂದರೆ ನಮ್ಮಲ್ಲಿ ಎಲ್ಲ ಕಡೆ ಕಾರ್ಯಕ್ರಮ ಭಾಳ ಆಗ್ತಾವೆ, ನಮ್ಮಲ್ಲಿ ಬೀದರ್ ಜಿಲ್ಲೆಗೆ ಇನ್ನು ಕಾರ್ಯಕ್ರಮ ಸ್ವಲ್ಪ ಕಡಿಮೆ ಆಗ್ತವೆ. ಅದಕ್ಕೆ ಹೇಳೋದು ಬಸವಣ್ಣನ ಮಹಾಮಂಡಳಿಯಲ್ಲಿ ಬಿಡುವುದಿಲ್ಲ ಕೊಡುವುದು ಅಂತ ಹೇಳ್ಕೊಂಡು ಮಹಾಮಂಡಲವು ನೀವು ಯಾವಾಗ ಪ್ರೋಗ್ರಾಮು ಇನ್ನು ಮಾಡ್ತೆ ಬಂದಾಗ ನಮ್ಮ ಯೂನಿಯನ್ ಆದ CO ಆಗಲಿ ಸಿಬ್ಬಂದಿ ವರ್ಗದವರು ಯೂನಿಯನ್ ಅಧ್ಯಕ್ಷರು ನಾವು ಸಹಿತ ತಯಾರಿದ್ದು ಅಂತ ತಿಳ್ಕೊಂಡು ಹೇಳುತ್ತಾ ನಾನು ನಿಜ ನೋಡಿದ್ರೆ 2 ವೈಗೆ ನಾನು ಏರ್ಪಟ್ಟು ಬಂದೀನಿ. ನಿಧಿಗೊಂದು ಹೊಂಟದ ಥಕೌಟ್ ಆಗ್ಯದ. ಆದರೂ ಸಹಿತ ನನ್ನ ಒಂದು ಕ್ಷೇತ್ರ ಇದೆ, ದಕ್ಷಿಣ ಕ್ಷೇತ್ರದಲ್ಲಿ ಇವೆಲ್ಲ ಕುಂತವರು ಹಿರಿಯ ಅಣ್ಣಂದಿರು, ನನ್ನ ಅಕ್ಕ ತಂಗಿಯರು ಹಾಗೆಲ್ಲರೂ ಒಟ್ಟಾಗಿ ನನ್ನ ಮಗ ನನ್ನ ಶಾಸಕ ನನಗೆ ಮಾಡಿದ್ವಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಅಂತ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರು ಹೇಳಿದ್ರು. ಯಾರು ಶೈಲೇಂದ್ರ ಅಂತ ಅನ್ನಲ್ಲ, ಯಾರು MLA ಅಲ್ಲ, ಅಣ್ಣವರು ಅಂತಂತಾರೆ.
ಅಣ್ಣವರು ಯಾರು ಅನ್ನೋದು ಯಾವ ಊರಿಗೆ ಹೋದ್ರೆ ಸಹಿತ ಅಣ್ಣವ್ರ ಹಳೆಯನ್ರಿ ಅಣ್ಣವ್ರು ಇದ್ದಾರೆ. ಆ ಪ್ರೀತಿಯನ್ನು ನಿಮ್ಮ ಹೃದಯದಲ್ಲಿ, ನಮ್ಮ ಹೃದಯದಲ್ಲಿ ಅಖಂಡವಾಗಿ ಇರಲಿ, ಸಹಕಾರ ಕ್ಷೇತ್ರ ಬೆಳೀಲಿ. ನಾವೆಲ್ಲರೂ ನಿಮ್ಮ ಜೊತೆ ಇದ್ದು ಮನೆಗೆ ಸಹಕಾರ ಕ್ಷೇತ್ರ ಬೆಳೆದಿಸ್ಕೊಂಡು ಹೇಳ್ತಾ, ಭಾರತ ಸ್ವತಂತ್ರ ಶತಮಾನೋತ್ಸವ ವೇಳೆಗೆ ದೇಶದ ಆರ್ಥಿಕತೆಯನ್ನು 30 ಟ್ರಿಲಿಯನ್ ಗುರಿಯನ್ನು ಇರಿಸಿಕೊಳ್ಳಲಾಗಿತ್ತು. 2025ರ ವೇಳೆಗೆ ದೇಶದ ಆರ್ಥಿಕತೆ 5 ಟ್ರಿಲಿಯನ್ ತಲುಪುವ ನಿರೀಕ್ಷೆ ಇದೆ. ಇದೇ ಭಾರತ ಜಾಗತಿಕ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರದ ಸಾಲಿನಲ್ಲಿ ಮುನ್ನಡೆಯುತ್ತಿದೆ. ಈ ಹಿನ್ನೆಲೆಯಲ್ಲಿ ದೇಶದ ಆರ್ಥಿಕತೆಗೆ ಸಹಕಾರ ಕ್ಷೇತ್ರದ ಅಮೂಲ್ಯ ಕೊಡುಗೆಯನ್ನು ಇದೆ. ಸಹಕಾರ ಕ್ಷೇತ್ರದಲ್ಲಿ ಎಲ್ಲ ವಲಯಗಳ ಸ್ಥಾಪಿಸಿ 100% ಗ್ರಾಮೀಣ ಪ್ರದೇಶದಲ್ಲಿ ಸೇವೆಯನ್ನು ಒದಗಿಸಿರುತ್ತದೆ. ಗ್ರಾಮೀಣ ಅಭಿವೃದ್ಧಿಗೆ ಪೂರಕವಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಬಹುಸೇವಾ ಕೇಂದ್ರವಾಗಿ ಉತ್ಪನ್ನ ಸಹಕಾರ ಸಂಘಗಳು ಮತ್ತು ಮೀನುಗಾರಿಕೆ ಮತ್ತು ವಲಯದ ಉದ್ಯೋಗಸ್ಥಿ ಗೋದಾಮುಗಳು ನಿರ್ಮಾಣ ಮೂಲಭೂತ ಸೌಕರ್ಯ ಒದಗಿಸುವ ಮೂಲಕ ಭಾರತ ಸರ್ಕಾರ ಸಂಘಗಳು ವಿಶೇಷ ಕೊಡುಗೆ ನೀಡುತ್ತಿವೆ. ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅತ್ಯುತ್ತಮ ಮಳೆಯಾಗಿದೆ. ರೈತರು ಸಂತೋಷದಲ್ಲಿ ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚಿನ ಗುರಿ ಸಾಧಿಸಿ ಹೈನುಗಾರಿಕೆಯನ್ನು ಭಾರತ ವಿಶ್ವದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಯುವಜನರು ಮಹಿಳೆಯರು ಸಂಖ್ಯೆಯಲ್ಲಿ ಸಹಕಾರ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಸಹಕಾರಿ ಚಟುವಟಿಕೆಗಳಲ್ಲಿ ಅವಶ್ಯಕತೆ ಇದೆ. ನನಗೆ ಈ ಸಹಕಾರ ಇಲಾಖೆಯಲ್ಲಿ ನಮ್ಮ ಮಲ್ಲಮ್ಮ ಮೇಡಮ್ ಅವರು ಬಂದು ನನಗೆ ತುಂಬ ಸ್ಫೂರ್ತಿ. ಸಹಕಾರ ರತ್ನ ಪ್ರಶಸ್ತಿ ಸಿಗಲಿಕ್ಕೆ ಅವರು ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಮತ್ತು ಈ ನಮ್ಮ ಯುವ ನಾಯಕರಾದ ಅಭಿಷೇಕ್ ರಾಜಶೇಖರ್ ಗೌಡರು ಮುಂದಿನ ದಿನದಾಗ ಈಗ ಅಧ್ಯಕ್ಷ ಆಗಿದ್ದಾರೆ. ಮುಂದಿನ ಸಲ MLA ಆಗಿ ನಾವು ನೋಡಬೇಕಂತ ನಮ್ದು ಆಸೆ ಇದೆ. ಮತ್ತು ನಮ್ಮ ಈ ಸಹಕಾರಿಗಳಿಗೆಲ್ಲ ತುಂಬ ಪ್ರೋತ್ಸಾಹ ಕೊಟ್ಟು ಹಳ್ಳಿ ಪ್ರತಿ ಗ್ರಾಮದಲ್ಲಿ 18 ಕುಲಕಸುಬು ಜನಗಳಿದ್ದಾರೆ. PM ವಿಶ್ವಕರ್ಮ ಅಂತ 18 ಕುಲಕಸುಬುಗಳು ಅಂತ ಇದು ಮಾಡಿದ್ದಾರೆ. ಅವರು ಅಷ್ಟು ಜನಗಳಿಗೆ ಇವತ್ತಿನ ದಿನದಾಗ ಅವ್ರ ಕೇಂದ್ರ ಸರ್ಕಾರ ಬಹಳಷ್ಟು ಸಹಾಯ ಕೊಡ್ತಾ ಇದೆ. ಕಡೆಗೆ ಇಲ್ಲಿನ ಅಧಿಕಾರಿ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಅಧಿಕಾರಿಗಳು ಈ ಜನಗಳಿಗೆ ಸ್ಪಂದಿಸ್ತಾ ಇಲ್ಲ. ಈ ಯಾರೋ ನ್ಯೂಡಲ್ ಏಜೆನ್ಸಿ ಹೊರಗಿನವ್ರು ಬಂದಿದ್ದಾರೆ. ಅವರು ಸುಮಾರು ಜನಗಳಿಗೆ ಮೋಸ ಮಾಡಿ ದುಡ್ಡು ತಗೊಂಡು ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಯಾರಿಗೆ ನಾನೇ 600 ಜನಕ್ಕೆ ಟ್ರೈನಿಂಗ್ ಕೊಟ್ಟಿನಿ ಗೌಡ್ರೆ, ಕುಂಬಾರರಿಗೆ. ಅವರಿಗೆ ತುಂಬ ಖುಷಿ ಆಯಿತು. ಯಾಕಂದರೆ ಯಾರಾದರೂ ಸಮಾಜದ ಬಗ್ಗೆ ಕಾಳಜಿ ವಹಿಸ್ಕೊಂಡು ಯಾರಾದರೂ ಮಾತಾಡಿ ಇವತ್ತುವರೆಗಂತರೂ ಇಷ್ಟು ಡೆಪ್ತ್ವಾಗಿ ತಾವು ಸಹಕಾರ ರತ್ನ ಹೋದ್ಸತಿ ಪಡೆದಿದ್ದೀರಿ ಸರ್. ನಮಗೆ ನಾನು ಅಭಿನಂದನೆ ಕೋರ್ತೀನಿ. ನನ್ನ ಪರವಾಗಿ ಹೋದ್ಸತಿ ನಮ್ಮ ಜೀವಿದಲ್ಲೂ ಕರೆದಿದ್ದು ನಾವು ಎಲ್ಲ ಮಾಡಿದ್ದೀವಿ. ಬಟ್ ಅಷ್ಟಕ್ಕೆ ನಾವು ಸೀಮಿತ ಆಗಬಾರ್ದು. ತಾವು ಇವತ್ತೇನು ಬಂದು ಇಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀರಿ ನೋಡಿ. ಹಾಂ, ಅದಕ್ಕೆ ಇದೇ ರೀತಿಯಾಗಿ ಅದೇ ರೀತಿಯಾಗಿ ತಮ್ಮದು ಮತ್ತೆ ಬೇರೆ ಬರೀ ಕುಂಬಾರ ಸಂಘದಲ್ಲಿ ಬರೀ ಗಡಿಗೆ ಎಷ್ಟು ಇಂಪಾರ್ಟೆಂಟ್ ಅದ ಅಂದ್ರೆ ಯಾವುದಾದ್ರೂ ಒಂದು ಜೀವ ಉಳಿಬೇಕಂದ್ರೆ ಎಲ್ಲಕ್ಕ ಹೆಚ್ಚಿಗೆ ಏನಪ್ಪ ನೀರು ಬೇಕಾಯ್ತದ ಮನುಷ್ಯಗೆ. ಗಡ್ಗಿಲಿಂದೆ ಇದು ಹೈಜಿನಿಕ್ ಅಂದ್ರೆ ಎಲ್ಲಕ್ಕ ಈಗ ಸ್ಟೀಲಿಂದ ಇದ್ರ ಕೊಂಡ್ರ, ಗ್ಲಾಸಿಂದ ಇದ್ರ ಕೊಂಡ್ರ, ಬೇರೆ ಡಾಕ್ಟ್ರು ಹೇಳ್ತಾನ ಏನಂತ ಹೇಳ್ತಾರಪ್ಪ ಅಂದ್ರೆ ಗಡ್ಗಿ ಇದ್ರಾಗೆ ಯೂಸ್ ಮಾಡ್ರಿ, ನಿಮ್ಗೆ ಹೆಲ್ತಿಗೆ ಒಳ್ಳೇದಾಗುತ್ತೆ. ಅಡ್ಗೆ ಮಾಡೋದ್ ಪದಾರ್ಥ ಸಹ ಅದ್ರಾಗೆ ಯೂಸ್ ಮಾಡ್ರಿ, ಅದರಿಂದಾನೇ ಹೈಜಿನಿಕ್ ಆಗಿದೆ. ನೀವು ಇನ್ನೂ 10 ವರ್ಷ ಉಳಿಯೋ, ಇನ್ನೊಂದು 5 ವರ್ಷ ಎಕ್ಸ್ಟ್ರಾ ಉಳಿತಾನೆ ಅಂತ ಹೇಳ್ತಾರೆ. ಅಷ್ಟೆಲ್ಲ ನಾವು ತಿಳ್ಕೊಂಡು ಸಹ ಇವತ್ತಿನ ಡೇಟ್ದಲ್ಲಿ ನಾವು ಬರೀ ಮೈಕಲ್ ಮಾತಾಡಿ ಇದು ಮಾಡಿ ಮನೆಗೆ ಹೋಗಿ ಮರೆತು ಹೋಗ್ಬಾರ್ದು. ಅಟ್ಲೀಸ್ಟ್ ಕುಡಿಯೋ ನೀರಾಗಲಿ, ಅಡುಗೆ ಮಾಡೋ ಇದಾಗಲಿ, ನಮ್ಮ ಮನೆಯದವರಿಗೆ ನಾವು ಮನವೊಲಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ಸಮಾಜಕ್ಕೆ ಹೆಂಗೆ ನಾವು ಮನವೊಲಿಸ್ಲಿಕ್ಕಾಗತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಮತ್ತು ಇನ್ನೊಂದು ಚಿಂತನೆ ಮಾಡಿದ್ರು ಅವರು, ಇದ್ರ ಬಗ್ಗೆ ಏನದು ಇದು ಬರಬೇಕಿತ್ತು, ಇನ್ಸೆಂಟಿವ್ ತಮ್ಮ ಸಮಾಜದವರಿಗೆ ಲೋನ್ ಆಗಬೇಕಿತ್ತು. ಅದ್ರ ಬಗ್ಗೆ ತಾವು ಈಗ ಸ್ಟೇಜಲ್ಲಿ ಹೇಳಿದ್ದೀರಿ. ನಾವು ಅದ್ರ ಬಗ್ಗೆ ಕುತ್ಕೊಂಡು ಚರ್ಚೆ ಮಾಡೋಣ. ಯಾರ ಹತ್ರ ಗದಾಳ ಮೇಡಮ್ ಆಗಲಿ, ವೇದಿಕೆ ಮೇಲೆ ಇರೋರು ಎಲ್ಲರೂ ಪರವಾಗಿ ಹೇಳ್ತಾ ಇದ್ದೀನಿ, ಯಾರ ಹತ್ರ ಹೋಗಿ ಚರ್ಚೆ ಮಾಡಬೇಕು. ಇನ್ಚಾರ್ಜ್ ಮಿನಿಸ್ಟರ್ ಆಗಲಿ, ಸರ್ಕಾರ ಆಗಲಿ, ಕೇಂದ್ರದವರು ಇದ್ದಾರೆ, ರಾಜ್ಯದವರು ಇದ್ದಾರೆ, ಇಲ್ಲಿ ಎಲ್ಲ ಹೋಗಿ ಮಾತಾಡಬೇಕು. ಅವ್ರ ಪರವಾಗಿ ಮಾತಾಡಿ ನ್ಯಾಯ ಒದಗಿಸಿ ಕೊಡೋದು ನಮ್ದು ಕೆಲಸದ ನಾವು ಮಾಡೋಣ ಅಂತೇಳಿ ಆಶ್ವಾಸನೆ ಕೊಡ್ತೀನಿ.
ಬೀದರ್ನ ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಏಕತಾ ಸಮಾವೇಶ ನಡೆಯಿತು. ಸರ್ದಾರ್ ವಲ್ಲಭಾಯ್ ಪಟೇಲರು ದೇಶದ ಸಮಗ್ರತೆಯ ಶಿಲ್ಪಿ ಎಂದು ಉಡುಪಿಯ ಚಿಂತಕ ಪ್ರಕಾಶ್ ಮಲೆ ಬಣ್ಣಿಸಿದ್ದರು. ಮೇರಾ ಯುವ ಭಾರತ್ ಹಾಗೂ ಜಿಲ್ಲಾಡಳಿತ ವತಿಯಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 150ನೇ ಜನ್ಮದಿನಾಚರಣೆ ನಿಮಿತ್ತ ಆಯೋಜಿಸಿದ ಏಕತಾ ಸಮಾವೇಶದಲ್ಲಿ ಅವರು ಮುಖ್ಯ ಭಾಷಣ ನೀಡಿದ್ದರು. 565 ಸಂಸ್ಥಾನಗಳನ್ನು ಸ್ವತಂತ್ರ ಭಾರತದಲ್ಲಿ ವಿಲೀನಗೊಳಿಸಿದ ಶ್ರೇಯ ಅವರಿಗೆ ಸಲ್ಲುತ್ತದೆ ಎಂದು ತಿಳಿಸಿದ್ದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಪಟೇಲರಿಗೆ ಬ್ರಿಟಿಷರು ಬಹಳಷ್ಟು ಹಿಂಸೆ ನೀಡಿದ್ದರು. ಆದರೂ ಅವರು ಎದೆಗುಂದದೆ ಚಳುವಳಿಯಲ್ಲಿ ತೊಡಗಿಸಿಕೊಂಡಿದ್ದರು. ಬ್ರಿಟಿಷರ ದರ್ಪವನ್ನ ಮೆಟ್ಟಿ ನಿಂತರು ಎಂದು ಹೇಳಿದ್ದರು. ಧಾರ್ಮಿಕ ಕಾರ್ಯಕ್ಕೆ ಸರ್ಕಾರದ ಅನುದಾನ ಸಿಗದು ಎಂದಾಗ ಸೋಮನಾಥ್ ಮಂದಿರ ಪುನರ್ಜೀವನಗೊಳಿಸಿ ಭಾರತ ಆತ್ಮಗೌರವ ಕಾಪಾಡಿದ್ದರು ಎಂದು ತಿಳಿಸಿದ್ದರು. ಭಾರತೀಯರಿಂದ ಸರ್ದಾರರು ಉಕ್ಕಿನ ಮನುಷ್ಯ ಎಂದು ಕರೆಸಿಕೊಂಡರು. ಅವರನ್ನ ಎತ್ತರದ ವ್ಯಕ್ತಿತ್ವವಾಗಿತ್ತು ಎಂದು ಹೇಳಿದ್ದರು. ಬೀದರ್ ದಕ್ಷಿಣ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಸಮಾವೇಶವನ್ನು ಉದ್ಘಾಟಿಸಿದ್ದರು. ಬೇಮಳಖೇಡ ಹಿರೇಮಠ್ ಸಂಸ್ಥಾನದ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯ, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಕೇಂದ್ರ ಸರ್ಕಾರದ ರಾಜ್ಯ ಅಭಿವೃದ್ಧಿ ಸಮನ್ವಯ ಹಾಗೂ ಮೇಲುಸ್ತುವಾರಿ ಸಮಿತಿ ಸದಸ್ಯ ಶಿವಯ್ಯ ಸ್ವಾಮಿ, ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಓಂ ಪ್ರಕಾಶ್ ರೊಟ್ಟೆ, ಡಾಕ್ಟರ್ ಪ್ರಭುಲಿಂಗ್ ಬಿರಾದರ್, ಮೇರಾ ಯುವ ಭಾರತ್ ಜಿಲ್ಲಾ ಯುವ ಅಧಿಕಾರಿ ಮಯೂರ್ ಕುಮಾರ್ ಗೋರ್ಮೆ, ಶಿವಕುಮಾರ್ ಸ್ವಾಮಿ ಬಂಬುಳ್ಗಿ, ಚನ್ನಬಸವ ಬಳತೆ, ಬೀದರ್ ವಿಶ್ವವಿದ್ಯಾಲಯ ಎನ್ಎಸ್ಎಸ್ ಅಧಿಕಾರಿ ರವೀಂದ್ರ ಗಬಾಡೆ, ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಪದವಿ ಪೂರ್ವ ಚಂದ್ರಕಾಂತ್ ಶಹಾಬಾದ್ಕರ್, ಮುಖಂಡರಾದ ಸೋಮನಾಥ್ ಪಾಟೀಲ್, ರಾಜಶೇಖರ್ ನಾಗಮೂರ್ತಿ ಮತ್ತಿತರರು ಇದ್ದರು. ದೇವಿದಾಸ್ ಜೋಶಿ ನಿರೂಪಿಸಿದರು. ಸತೀಶ್ ಬೆಳ್ಕೋಟೆ ಸ್ವಾಗತಿಸಿದ್ದರು. ಸೋಮನಾಥ್ ಪೂಜಾರಿ ವಂದಿಸಿದ್ದರು. ಇದಕ್ಕೂ ಮುನ್ನ ನಗರದ ಬರಿದ್ಶಾಹಿ ಉದ್ಯಾನದಿಂದ ಕೇಂದ್ರ ಬಸ್ ನಿಲ್ದಾಣ, ಮಡಿವಾಳ ಮಾಚಿದೇವ ವೃತ್ತ, ರೋಟರಿ ಕನ್ನಡಾಂಬೆ ವೃತ್ತ, ಹರಳೆಯ ವೃತ್ತ, ಗುದ್ಗೆ ಆಸ್ಪತ್ರೆ ಕ್ರಾಸ್ ಮಾರ್ಗವಾಗಿ ರಂಗಮಂದಿರದವರೆಗೆ ಏಕತಾ ನಡಿಗೆ ನಡೆಯಿತು. ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ನಡಿಗೆಗೆ ಚಾಲನೆ ನೀಡಿದ್ದರು. ಪ್ರಮುಖರಾದ ಶಿವಯ್ಯ ಸ್ವಾಮಿ, ಓಂ ಪ್ರಕಾಶ್ ರೊಟ್ಟೆ, ಶಿವಕುಮಾರ್ ಸ್ವಾಮಿ ಬಂಬುಳ್ಗಿ, ವಿಜಯಕುಮಾರ್ ಪಾಟೀಲ್ ಹೆಡ್ಗಾಪುರ್, ಶಶಿಧರ್ ಹೊಸಳ್ಳಿ, ಮಹೇಶ್ ಪಾಟೀಲ್, ವಿವಿಧ ಕಾಲೇಜುಗಳ ಪ್ರಾಚಾರ್ಯರು, ಉಪನ್ಯಾಸಕರು, ಯುವಕ ಸಂಘಗಳ ಪ್ರತಿನಿಧಿಗಳು, ಎನ್ಎಸ್ಎಸ್, ಎನ್ಸಿಸಿ, ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮಕ್ಕಳು ಪಾಲ್ಗೊಂಡಿದ್ದರು. ಒಂದು ಪ್ರಯತ್ನವೇನು ಅವರಿಂದ ನಡೆದಿತ್ತು, ಅದರ ಸಾರ್ಥಕವಾಗಿ ಇವತ್ತು ನಾವು ಅಖಂಡ ಭಾರತವನ್ನು ಕಂಡುಕೊಂಡು ಅದರ ಭಾಗವಾಗಿ ನಾವು ಉಳ್ಕೊಂಡಿವೆ. ಅಂತ ಮಹಾನ್ ವ್ಯಕ್ತಿಯ, ದೇಶದ ಉಕ್ಕಿನ ಮನುಷ್ಯ ಅಂತಾನೆ ಖ್ಯಾತಿಯನ್ನು ಪಡೆದಿರುವಂತಹ ಸರ್ದಾರ್ ಪ್ರೀತಿಯ ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನ ಜ್ಯೋತಿ ಬೆಳಗೊಂದಕ್ಕೆ ನೀಡಲಿದ್ದಾರೆ. ಕನ್ನಡದ ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ
ತುಳಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಮೊನ್ನೆ 150ನೇ ಜನ್ಮ ಶತಾಬ್ದಿ ನಾವು ಆಚರಣೆ ಮಾಡಿದೆವು. ಇಡೀ ದೇಶಾದ್ಯಂತ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಕಾರ್ಯಕ್ರಮಗಳು, ಏಕತಾ ನಡೆ ಇವೆಲ್ಲ ಭಾಳ ವಿಜೃಂಭಣೆಯಿಂದ ಆಯಿತು. ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ, ಮರಾಠವಾಡಕ್ಕೆ ಬಹಳಷ್ಟು ಕೊಡುಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವ್ರದ್ದು ಇದೆ. ಇಡೀ ದೇಶ 15ನೇ ಆಗಸ್ಟ್ ಸ್ವತಂತ್ರ ಆದರೆ 47ರಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗ ಇದು ನಿಜಾಮದ ಕಪಿಮುಷ್ಟಿಯಲ್ಲಿ ಇತ್ತು. ನಾವೆಲ್ಲ ಅವ್ರ ದಬ್ಬಾಳಿಕೆಯಲ್ಲಿ ಇದ್ದೆವು, ರಜಾಕರ್ ದಬ್ಬಾಳಿಕೆಯಲ್ಲಿ ನಾವೆಲ್ಲರೂ ಇದ್ದೆವು. ಇದನ್ನ ನಮ್ಮೆಲ್ಲರಿಗೂ ಸ್ವತಂತ್ರ ಮಾಡಲಿಕ್ಕೆ ಬಂದಂತ ಏಕೈಕ ನಾಯಕ ಆಗಿನ ಗೃಹ ಮಂತ್ರಿ ನಮ್ಮ ಹೆಮ್ಮೆಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು. ಅವರು ಬಂದು ಸೇನೆಯನ್ನು ಹೈದರಾಬಾದಲ್ಲಿ ತಂದು ನಿಜಾಮನನ್ನ ಮಂಡಿ ಊರಿ ಅವ್ರ ಎದುರುಗಡೆ ಕ್ಷಮಾಪಣೆ ಮತ್ತೆ ನಾನು ಭಾರತಕ್ಕೆ ನನ್ನ ರಾಜ್ಯವನ್ನು ಅರ್ಪಿಸ್ತೀನಿ, ಭಾರತದಲ್ಲಿ ವಿಲೀನ ಮಾಡ್ತೀನಿ ಅಂತ ಆದ್ಮೇಲೆ 1 ವರ್ಷ 30-32 ದಿನ ಬಾದ ನಮ್ಮ ಕಲ್ಯಾಣ ಕರ್ನಾಟಕ ನಾವು ಸ್ವತಂತ್ರ ಆದೆವು. ಅದೇ ಪ್ರೇರಣೆಯಾಗಿ ಗೋಟಾದಲ್ಲಿ ನಾವು ಸರ್ದಾರ್ ವಲ್ಲಭಭಾಯಿ ಪಟೇಲರ ಮೂರ್ತಿ ಕೂಡ ಅನಾವರಣೆ ಮಾಡಿದ್ವಿ. ತಾವೆಲ್ಲ ನೋಡಿದ್ರಿಲ್ಲ, ತಾವೆಲ್ಲ ಯಾರು ನೋಡಿಲ್ಲ ದಯವಿಟ್ಟು ಒಂದ್ಸಲ ಹೋಗಿ ಬರ್ರಿ. ಕಂಚಿನ ಮೂರ್ತಿ ಇದೆ. ಯಾರ್ಯಾರು ಗೋಟಾದಲ್ಲಿ ಹೋಗಿ ಆ ಕಂಚಿನ ಮೂರ್ತಿ ನೋಡಿ ಬಂದಿರಿ ದಯವಿಟ್ಟು ಕೈ ಎತ್ತಿರಿ. ನೀವೆಲ್ಲರೂ ದಯವಿಟ್ಟು ಒಂದ್ಸಲ ಗೋಟಕ್ಕೆ ಹೋಗಿ ಬರಬೇಕು. ಬೀದರ್ ಜಿಲ್ಲೆಯಲ್ಲಿ ಇದೆ. ಸುಮಾರು ಆ ರಜಾಕರ್ ಸಮಯದಲ್ಲಿ ನಿಜಾಮರ ದಬ್ಬಾಳಿಕೆಯಲ್ಲಿ ಅದು ಒಂದೇ ಗ್ರಾಮದಲ್ಲಿ 200 ಜನರನ್ನ ಹತ್ಯೆ ಆಗಿತ್ತು. ಯಾವ ತರ ಜಲಾನವಾಲ ಬಾಗ್ ಇದೆ ಅಲ್ಲಿ ಹತ್ಯಾಕಾಂಡ ಆಗಿತ್ತು, ಅದೇ ಮಾದರಿಯಲ್ಲಿ ರಜಾಕರರ ದಬ್ಬಾಳಿಕೆಯಿಂದ 200 ಜನ ಆ ಒಂದು ಗೋಟಾ ಗ್ರಾಮದಲ್ಲೇ ಹತ್ಯೆ ಆಗಿತ್ತು. ದಯವಿಟ್ಟು ತಾವು ಒಂದ್ಸಲ ಗೋಟಾ ಗ್ರಾಮಕ್ಕೆ ವಿಸಿಟ್ ಮಾಡ್ಬೇಕು. ಯಾಕಂದ್ರೆ ನೀವು ಭವ್ಯ ಭಾರತದ ತಾವೆಲ್ಲ ಮುಂದಿನ ವಿದ್ಯಾರ್ಥಿನಿಯರಿದ್ದೀರಿ, ದೇಶದ ಪ್ರಜೆಗಳಾಗೋರಿದ್ದೀರಿ, ಇದರಲ್ಲಿ ಒಬ್ರು ದೊಡ್ಡ ನಾಯಕರು ಆಗೋರಿದ್ದೀರಿ. ತಾವು ದೇಶ ಭಾವನೆ, ದೇಶಭಕ್ತಿ, ನೇಷನ್ ಫಸ್ಟ್ ಎಂಬ ಮನೋಭಾವನೆ ತಾವೆಲ್ಲ ಬೆಳೆಸ್ಕೋಬೇಕು. ಜಗತ್ತಿನಲ್ಲಿ ನನ್ನ ದೇಶ ದೊಡ್ಡದಾಗಲಿಕ್ಕೆ ಸಾಧ್ಯ ಇದೆಯಾ? ಯಾಕೆಂದ್ರೆ ಭಾರತವನ್ನ ನೋಡ್ತಾ ಇದ್ದೀನಿ ಕೆಲವು ದಿನಗಳಿಂದ. ಭಾರತದಲ್ಲಿರುವಂತಹ ಪ್ರಕೃತಿ ಸಂಪತ್ತಿನ ಮುಂದೆ ಅಥವಾ ಉಳಿದು ಇಲ್ಲಿರುವಂತಹ ಸಂಸ್ಕೃತಿ ಪರಂಪರೆಗಳ ಮುಂದೆ ನನ್ನ ದೇಶ ದೊಡ್ಡದಾಗಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇಲ್ಲ ಅಂತ ಅವನು ಬರೀತಾನೆ. ಯಾಕೆ ಅಂತಂದ್ರೆ ಅವನು ವಿವರಣೆಗಳನ್ನು ಕೊಡ್ತಾನೆ. ನಾನು ಯಾವುದೋ ಪರ್ವತ, ನದಿ, ಬೆಟ್ಟ, ಗುಡ್ಡ, ಮರುಭೂಮಿ ಇದನ್ನೆಲ್ಲ ನೋಡೋದಕ್ಕೆ ಬೇರೆ ಬೇರೆ ದೇಶಕ್ಕೆ ಹೋಗ್ತೀನಿ. ಆದ್ರೆ ಭಾರತಕ್ಕೆ ಬಂದ್ರೆ ಇಲ್ಲಿ ದಟ್ಟವಾದ ಕಾಡು ಒಂದು ಕಡೆ ಇದ್ರೆ ಮತ್ತೊಂದು ಕಡೆ ಮರುಭೂಮಿನೂ ಇದೆ. ಒಂದು ಕಡೆ ನದಿ ಸಮುದ್ರಗಳಿದ್ರೆ ಬೆಟ್ಟ ಗುಡ್ಡಗಳು ಇದ್ದಾವೆ. ಜಗತ್ತಿನಲ್ಲಿ ಪ್ರಾಕೃತಿಕ ಔನ್ನತ್ಯಗಳು ಅಂತ ಏನು ಭಗವಂತ ಸೃಷ್ಟಿ ಮಾಡಿದ್ದಾನೋ ಅದು ಎಲ್ಲವೂ ಕೂಡ ಭಾರತದಲ್ಲಿದೆ. ಅಂದ್ರೆ ಇಡೀ ಜಗತ್ತಿಗೆ ಭಗವಂತ ಏನೆಲ್ಲ ಕೊಟ್ಟಿದ್ದಾನೋ ಅದೆಲ್ಲವನ್ನು ಭಾರತಕ್ಕೆ ಕೊಟ್ಟುಬಿಟ್ಟಿದ್ದಾರೆ ಅಂತ. ಇಲ್ಲಿನ ನದಿಗಳಲ್ಲಿ ಸ್ನಾನ ಮಾಡ್ತಾ ಈಜಾಡ್ತವನಿಗೆ ಮನಸ್ಸಿಗೆ ಬರುತ್ತೆ, ನನ್ನ ದೇಶಕ್ಕೆ ಭಗವಂತ ಕೊಟ್ಟಿರೋದು 2 ನದಿಗಳು, ಅಮೆಜಾನ್ ಮತ್ತು ಮಿಸಿಸಿಪಿ. ನೀವು ಜಗತ್ತಿನ ಯಾವುದೇ ದೇಶವನ್ನ ಕಣ್ಣು ಮುಂದೆ ತನ್ನಿ, ಅಲ್ಲಿಗೆ ಭಗವಂತ ಅಲ್ಲಿ ಇರುವಂತ ನದಿಗಳೆಷ್ಟು ಅಂತ ಅದರಲ್ಲಿ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ. ನಿಮಗೆ 1, 2, 3, 4 ಅಬ್ಬಬ್ಬ ಅಂದ್ರೆ 5 ನದಿಗಳು ಸಿಗುತ್ತೆ. ಅದಕ್ಕಿಂತ ಹೆಚ್ಚು ನದಿಗಳು ಬಂದ್ರೆ ಅದು ಉಪನದಿಗಳು ಮಾತ್ರ. ಅಷ್ಟು ದೊಡ್ಡ ಚೀನಾಕ್ಕೆ ಭಗವಂತ ಕೊಟ್ಟಿರೋದು 2 ನದಿಗಳು, ಯಾಂಗ್ಟೆಸಿಕಿಯಾಂಗ್ ಮತ್ತು ಹೊಯಾಂಗ್ಹೋ. ರಷ್ಯಾಕ್ಕೆ ವೋಲ್ಗಾ ನದಿ ಮಾತ್ರ, ಇಂಗ್ಲೆಂಡಿಗೆ ಥೇಮ್ಸ್ ನದಿ ಮಾತ್ರ. ಪುರಾತನ ಈಜಿಪ್ಟ್ ಅಂತ ಹೇಳ್ತೀವಿ, ಅಲ್ಲಿರುವಂತದ್ದು ಒಂದೇ ಒಂದು ನದಿ, ಯಾವುದದು? ಆದ್ರೆ ಭಾರತ ಅಂದ್ರೆ ಗಂಗಾ, ಯಮುನಾ, ಸಿಂಧು, ಸರಸ್ವತಿ, ನರ್ಮದೆ, ತಪತಿ, ತಾಮ್ರಪರ್ಣಿ, ಗಂಡಕಿ, ಕೋಸಿ, ಕಾಳಿ, ಭಾಗಮತಿ, ಮೇಘನಾ, ವಿಷ್ಣು, ಚಂದ್ರ, ಝೀಲಂ, ಸಟ್ಲೇಜ್, ಬಿಯಾಸ್, ಕೃಷ್ಣ, ಗೋದಾ, ತುಂಗ, ಭದ್ರಾ, ನಂದಿನಿ, ನಳಿನಿ, ಮಾಲತಿ, ಮಲಾಪಹಾರಿ, ನೇತ್ರ, ಸೀತಾ, ವರಾಹಿ, ಅಗನಾಶಿನಿ, ಘಟಪ್ರಭಾ, ಮಲಪ್ರಭಾ, ಕೊಯ್ನಾ, ಸಿಗ್ನಾ, ಶರಾವತಿ, ಮಾಂಡವಿ, ಬ್ರಹ್ಮಪುತ್ರ, ಕಾವೇರಿ, ಎಷ್ಟೊಂದು ನದಿಗಳಿದ್ದಾವೆ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ 150ನೇ ಜಯಂತಿ ವರ್ಷಾಚರಣೆ ಅಂಗವಾಗಿ ಭಾರತ ಸರ್ಕಾರದ ವತಿಯಿಂದ ಮೇರಾ ಯುವ ಭಾರತ್ನ ಸಹಯೋಗದೊಂದಿಗೆ ಬೀದರ್ ಜಿಲ್ಲಾಡಳಿತದೊಂದಿಗೆ ನಮ್ಮ ಬೀದರ್ನಲ್ಲಿ 2 ದಿವಸಗಳ ಏಕತಾ ಮಾರ್ಚ್ ಮತ್ತು ಏಕತಾ ಸಮಾವೇಶ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೇವೆ. ಸರ್ದಾರ್ ಪಟೇಲರು ನಮ್ಮ ದೇಶಕ್ಕೆ ಕೊಡುಗೆ ಕೊಟ್ಟಂಥ ವಿಚಾರಧಾರೆಗಳು, ತತ್ವ ಆದರ್ಶಗಳು ನಮ್ಮ ಯುವಜನತೆಗೆ, ನಮ್ಮ ದೇಶದ ನಾಗರಿಕರಿಗೆ, ವಿಶೇಷವಾಗಿ ಇಡೀ ನಮ್ಮ ಜಗತ್ತಿನ ಎಲ್ಲ ದೇಶಗಳಿಗೆ ಅವರ ಸಂದೇಶಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ಏಕತಾ ನಡಿಗೆಯನ್ನು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ನಮ್ಮ
ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅಂದರೆ ಆ ಸಂದರ್ಭದಲ್ಲಿ ಈ ಒಂದು ಹೈದರಾಬಾದ್ ಕರ್ನಾಟಕ ಈ ಒಂದು ನಿಜಾಮ್ ಏನು ಆಳ್ವಿಕೆ ಇತ್ತು ಅಂಥ ಸಂದರ್ಭದಲ್ಲಿ ಅಂದಿನ ಉಕ್ಕಿನ ಮನುಷ್ಯರು ನಮ್ಮ ದೇಶದ ಗೃಹ ಮಂತ್ರಿಯಾದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಈ ಒಂದು ನಮ್ಮ ನಿಜಾಮ್ ಏನು ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಸೊ ಪೋಲೋ ಅನ್ನುವಂಥ ಒಂದು ಪೊಲೀಸ್ ಆಪರೇಷನ್ ಮಾಡೋ ಮೂಲಕ ನಮ್ಮ ಭಾಗಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು. ಸೊ ನಾವು ನಮ್ಮ ಭಾರತದೊಂದಿಗೆ ನಾವು ಅದಕ್ಕಿಂತಲೂ ಒಂದು ವರ್ಷ 16 ದಿವಸ ವಿಳಂಬವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಸೊ ನಮಗೆ ಸ್ವಾತಂತ್ರ್ಯ ಕೊಡಲಿಕ್ಕೆ ನಿಜವಾದ ಕಾರಣಕರ್ತರಾದಂಥ ಸರ್ದಾರ್ ಪಟೇಲರಿಗೂ ವಿಶೇಷವಾಗಿ ನಾವೇನಪ್ಪ ಅಂದರೆ ಅವರಿಗೆ ಸ್ಮರಣೆ, ಅವ್ರಿಗೆ ಗೌರವ ಕೊಡುವಂಥ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಕಾರ್ಯಕ್ರಮಗಳು ಮಾಡಬೇಕು. ಯುವಕರನ್ನು, ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನು, ಆಮೇಲೆ NCC NSS ವಿದ್ಯಾರ್ಥಿಗಳನ್ನು ತೊಗೊಂಡು ಸೊ ನಾವು ಬೀದರಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಬೀದರ್ ನಗರದ ಚಿದ್ರಿ ರಸ್ತೆಯಲ್ಲಿರುವ ಹನುಮಾನ್ ನಗರದಲ್ಲಿ ಫಿಸಿಕ್ಸ್ ವಾಲಾ ವಿದ್ಯಾಪೀಠ ಪಾಠಶಾಲದಲ್ಲಿ ದಿನಾಂಕ 16ರಂದು ಬೆಳಗ್ಗೆ ಆಗಾಜ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷರಾದ ಶಂಭೋಲಿಂಗ್ ಕುದ್ರೆ ಅವರು ಮಾತನಾಡುತ್ತಾ, ಫಿಸಿಕ್ಸ್ ವಾಲಾ ಸೆಂಟರ್ ಅನ್ನು ಹೋದ ವರ್ಷ ಪ್ರಾರಂಭಿಸಿದ್ದೇನೆ. ಈ ಸೆಂಟರ್ನಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸ ನೀಡಲಾಗುತ್ತದೆ. ಮುಂದಿನ ವರ್ಷದ 2026-27ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರವೇಶ ಪ್ರಾರಂಭವಾಗಲಿದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸದುಪಯೋಗ ಪಡೆದುಕೊಳ್ಳಬೇಕೆಂದು ವಿನಂತಿಸಿದ್ದರು. ಸುಮಾರು 1200 ವಿದ್ಯಾರ್ಥಿಗಳು ಇಲ್ಲಿ ಪ್ರವೇಶ ಪಡೆದಿದ್ದಾರೆ. ಅದರಲ್ಲಿ 100 ವಿದ್ಯಾರ್ಥಿಗಳು ಭಾರತದಲ್ಲಿ ಅಗ್ರಶ್ರೇಣಿ ಪಡೆಯಲು ಪ್ರಯತ್ನಿಸುತ್ತಿದ್ದಾರೆ. ಆದ ಕಾರಣ ಬೀದರ್ ಜಿಲ್ಲೆಯ ವಿದ್ಯಾರ್ಥಿಗಳ ಪಾಲಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿದ್ದರು. ಈ ಸಂದರ್ಭದಲ್ಲಿ ಪ್ರಾದೇಶಿಕ ಮುಖ್ಯಸ್ಥ ನಕುಲ್ ತಿಜಾರೆ, ಸಮಾಲೋಚನೆ ಮುಖ್ಯಸ್ಥ ಅಜಯ್ ನಂದಗಾವೆ, ವ್ಯವಸ್ಥಾಪಕ ನಿರ್ದೇಶಕ ಪ್ರಸಾದ್, ಕೇಂದ್ರ ಮುಖ್ಯಸ್ಥೆ ಅಶ್ವಿನಿ ಕುದ್ರೆ, ಶೈಕ್ಷಣಿಕ ಸಲಹೆಗಾರರಾದ ಪೂಜಾ, ಮಾರ್ಕೆಟಿಂಗ್ ಮುಖ್ಯಸ್ಥ ಪ್ರದೀಪ್, ಸೌಲಭ್ಯ ವ್ಯವಸ್ಥಾಪಕ ಅಭಿಷೇಕ್, ಶೈಕ್ಷಣಿಕ ಮುಖ್ಯಸ್ಥ ಶಿವಪ್ರಸಾದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಫಿಸಿಕ್ಸ್ ವಾಲಾ ಕೋಚಿಂಗ್ ಸೆಂಟರ್ನ ನಾವು ಬೀದರ್ಗೆ ಲಾಸ್ಟ್ ಇಯರ್ ತಂದಿದ್ದೀವಿ. ಈಗಾಗಲೇ 1 ವರ್ಷ ಆಗಿದೆ. ಈ ಒಂದು ಕೋಚಿಂಗ್ ಸೆಂಟರ್ದಿಂದ ಬೀದರ್ನ ಮಕ್ಕಳಿಗೆ ಅತ್ಯುತ್ತಮವಾದಂಥ ಒಂದು ವಿದ್ಯಾಭ್ಯಾಸ ಸಿಗ್ತಾ ಇದೆ ಅಂತಂದು ನಮಗೆ ಎಲ್ಲ ಪಾಲಕರಿಂದ ಒಂದು ಫೀಡ್ಬ್ಯಾಕ್ ಬರ್ತಾ ಇದೆ. ಅದರಿಂದ ಇನ್ನೊಂದು ಸಲ ಈ ಒಂದು ಮುಂದಿನ ವರ್ಷದಲ್ಲಿ ಎಲ್ಲ ಮಕ್ಕಳಿಗೆ ಇದೇ ಥರದ ಒಂದು ವಿದ್ಯಾಭ್ಯಾಸ ಕೊಡಬೇಕಂತ ಒಂದು ಆಸಕ್ತಿಯಿಂದ ನಾಳೆ ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ತಾವೆಲ್ಲರೂ ಈ ಒಂದು ಪ್ರೋಗ್ರಾಮ್ದಲ್ಲಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮೆಲ್ಲ ಮಕ್ಕಳಿಗೆ ಒಂದು ಈ ಕೋಚಿಂಗ್ ಸೆಂಟರ್ನ ವ್ಯವಸ್ಥೆಯನ್ನು ತಿಳಿದುಕೊಳ್ಳಲು ಮತ್ತು ಇದರ ಸದುಪಯೋಗ ಪಡೆದುಕೊಳ್ಳಲು ತಾವೆಲ್ಲರೂ ಬರ್ತೀರಂತ ನಿರೀಕ್ಷಿಸಿ ತಮ್ಮೆಲ್ಲರಿಗೆ ಸ್ವಾಗತನ ಕೋರ್ತೇನೆ. ಇಲ್ಲಿ ಈಗಾಗಲೇ 1 ವರ್ಷದಲ್ಲೇ ನಾವು 1200 ಮಕ್ಕಳನ್ನ ಇಲ್ಲಿ ವಿದ್ಯಾಭ್ಯಾಸ ಕೊಡ್ತಾಯಿದ್ದೀವಿ. ಸೊ ಅದರಲ್ಲಿ ಸುಮಾರು ಒಂದು 50-60 ಮಕ್ಕಳು ಇಂಡಿಯಾ ಲೆವೆಲ್ದಲ್ಲೇ ಟಾಪ್ ಲೆವೆಲ್ದಲ್ಲಿ ಬರ್ತೀನಂತ ಒಂದು ಹವ್ಯಾಸ ಇಟ್ಕೊಂಡಿದ್ದಾರೆ. ಅವರಿಗೆ ಈಗ ಹೋದ ತಿಂಗಳೇ ಡೆಲ್ಲಿನಿಂದ ಒಂದು ಟೀಮ್ ಬಂದಿತ್ತು, ಸರ್ವೆ ಟೀಮ್ ಮಾಡಿ ಇದರಲ್ಲಿ ಒಂದು 50 ಮಕ್ಕಳಾದರೂ ಒಂದು 100 ನ್ಯಾಷನಲ್ ಲೆವೆಲ್ದಲ್ಲಿ 100ನೇ ಒಂದು ಶ್ರೇಣಿಯಲ್ಲಿ ಬರ್ಬೋದು ಅಂತ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಹೀಗಾಗಿ ಇಂಥ ಒಂದು ಸದುಪಯೋಗ ನಮ್ಮ ಬೀದರ್ ಜನರಿಗೆ, ಎಲ್ಲರ ಮಕ್ಕಳಿಗೆ ಸಿಗಲಿ ಅಂತ ಹಾರೈಸ್ತೀವಿ. ಈಗಾಗಲೇ ನಮ್ಮ ಬೀದರ್ನಲ್ಲಿ ಸುಮಾರು ಸಂಸ್ಥೆಗಳನ್ನು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದೆ. ಅದರಲ್ಲಿ ಈ ಫಿಸಿಕ್ಸ್ ವಾಲಾ ಅತ್ಯುತ್ತಮವಾದಂಥ ಒಂದು ಶಿಕ್ಷಣ ಸಂಸ್ಥೆ ಇರೋದರಿಂದ ಎಲ್ಲರ ಒಲವು ಈ ಕಡೆ ತೋರಿ ಎಲ್ಲರೂ ಇದರ ಸದುಪಯೋಗ ಪಡ್ಕೋಬೇಕಂತಂದು ತಮ್ಮೆಲ್ಲರಲ್ಲಿ ವಿನಂತಿಸ್ತೇನೆ. ಈ ಲೆವೆಲ್ ಆಫ್ ಎಜುಕೇಷನ್ ಕ್ವಾಲಿಟಿನ, ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಈ ಲೆವೆಲ್ ಆಫ್ ಎಜುಕೇಷನ್ ಕ್ವಾಲಿಟಿ ಕೋಟಾ ದಿಲ್ಲಿಗೆ ನಮ್ಮ ಮಕ್ಕಳು ಹೋಗ್ತಿದ್ರು. ಅಲ್ಲಿಂದ ನಾವು ಸರ್ಗಳನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ. ವರ್ಚುವಲಿ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಅಲ್ಲಿಂದ ಸರ್ಗಳಿಗೆ ಇಲ್ಲಿ ತೊಗೊಂಡು ಬಂದಿದ್ದೀವಿ. ಲೈವ್ ಆಗಿ ಕ್ಲಾಸಸ್ ನಡೀತದೆ. ಹಾಗಾಗ್ಬಿಟ್ಟು ಭಾಳಷ್ಟು ಜನ ಹಳ್ಳಿಯಿಂದ, ತಾಲೂಕಾ ಲೆವೆಲಿಂದ ಬಂದು ಸಹ ಇಲ್ಲಿ ತುಂಬ ಟೆಕ್ನಾಲಜಿಕಲ್ ರೂಮಲ್ಲಿ ಕೂತ್ಕೊಂಡು ಒಂದು ದೊಡ್ಡ ಮಾನಿಟರ್ ಇರುತ್ತೆ, AC ರೂಮ್ಸ್ಗಳಿದ್ದಾವೆ. ಮಕ್ಕಳಿಗೆ ಕೂತ್ಕೊಂಡು ಕಂಫರ್ಟೇಬಲಾಗಿ ಓದೋ ಅಂಥ ಒಂದು ಸ್ಥಾನವನ್ನು ಮಾಡಿಕೊಟ್ಟಿದ್ದಕ್ಕೆ ನಮಗೆ ಭಾಳ ಖುಷಿ ಆಗ್ತದೆ. ಸೊ ಹಾಗಾಗಿ ಇದನ್ನು ನಾವು ಮತ್ತೆ ಮುಂದಿನ ವರ್ಷವೂ ಸಹ ಇದನ್ನೇ ಕಂಟಿನ್ಯೂ ಮಾಡಬೇಕು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಮುಂದಿನ ವರ್ಷಕ್ಕೋಸ್ಕರ ನಾವು ನಾಳೆಗೆ ಒಂದು ಹೊಸ ಪ್ರೋಗ್ರಾಮ್ ಶುರು ಮಾಡ್ತಾ ಇದ್ದೀವಿ. ಅದರ ಹೆಸರು ಆಗಾಜ್ ಅಂತ ಇದೆ. ಸೊ ನಾಳೆ 16th November 2025ಗೆ ಬೆಳಿಗ್ಗೆ 10-10:30 ತನಕದಲ್ಲಿ ನಾವು ಪ್ರೋಗ್ರಾಮ್ನ ಶುರು ಮಾಡ್ತೀವಿ. ನಮಗೆ ಊರ್ವಶಿ ಮ್ಯಾಮ್ ಮತ್ತು ರಾಹುಲ್ ಸರ್ ಸಹ ಬರಲಿಕ್ಕಿದ್ದಾರೆ.
ಅವರು ನಮ್ಮ ಎಲ್ಲ ಈ ವಯಸ್ಸಿನ ಮಕ್ಕಳು 8th 9th 10th ಮತ್ತು 11th 12th ನೀಟ್ ಆಸ್ಪಿರೆಂಟ್ ಮತ್ತು IIT ಆಸ್ಪಿರೆಂಟ್ ಅವ್ರನ್ನ ಎಲ್ಲರಿಗೂ ಗೈಡ್ಲೈನ್ಸ್ನ ಹೇಳ್ತಾರೆ. ನಾವು ಯಾವ ಥರ ಕಾಂಪಿಟೇಟಿವ್ ಎಕ್ಸಾಮ್ನ ಬರೀಬೇಕು, ಯಾವ ಥರ ಅದನ್ನು ಮುಂದೆ ಒರೆಸ್ಕೊಂಡು ಹೋಗಬೇಕು ಅಂತ ಎಲ್ಲನೂ ಗೈಡ್ಲೈನ್ಸ್ನ ಕೊಡ್ತಾರೆ. ಸೊ ಹಾಗಾಗ್ಬಿಟ್ಟು ಭಾಳಷ್ಟು ಪೇರೆಂಟ್ಸು ಮಕ್ಕಳು ಎಲ್ಲನೂ ಬರಬೇಕು ಅಂತ ವಿನಂತಿಸ್ಕೊಳ್ತೀವಿ. हम लोग इस साल के लिए एडमिशन्स हम लोग स्टार्ट करने वाले हैं, तो उसके लिए हम लोग अपने सब पेरेंट्स, बीदर के पेरेंट्स और अपने स्टूडेंट्स हर स्कूल के कॉलेजेस के जो नीट और JEE के कोचिंग के लिए इंटरेस्टेड हैं, जो अपने बच्चों को एक अच्छे कॉलेज में एम्स या IIT में एडमिशन दिलवाना चाहते हैं, तो ऐसे बच्चों के लिए एक अच्छी शुरुआत, मतलब नई शुरुआत है PW की तरफ से फिजिक्स वाला, विच इज़ रियली फेमस ऑल ओवर इंडिया, जहाँ पे हमारे 198 सेंटर्स ऑल ओवर इंडिया हैं। 3.5 लाख बच्चे हमारे साथ पढ़ते हैं ऑफलाइन में, मतलब क्लासरूम में, यहाँ पे आके अपने कोचिंग सेंटर पे पढ़ते हैं। जो अपने ऑनलाइन पे पढ़ते हैं तो उसका तो हिसाब ही नहीं है। ऑल इंडिया हर घर पे शिक्षा, मतलब अलग पांडे सर को हर घर का बच्चा जानता है। वैसा एजुकेशन अपने बीदर में यहाँ पे हम लोग ऑफलाइन मोड में, मतलब क्लासरूम ट्रेनिंग के साथ हम लोग आए हैं। तो उसके लिए हम आपको यहाँ पे आने के लिए इनवाइट करते हैं कि ये सब मौका, मतलब ऐसा मौका सब हमारे पेरेंट्स को मिले जहाँ पे ये शिक्षा हर घर तक पहुँचे और हमारा बीदर का बच्चा ऑल ओवर इंडिया में एम्स और IIT में जाके अच्छे कॉलेजेस में पढ़ के अपना नाम रोशन करे बीदर का। तो इसी विजन के साथ हम लोग आपको इन्वाइट करते हैं। तो प्लीज़ कम एंड जॉइन अस टुमारो। कल जो 16 तारीख है, 16 नवंबर को कुदरे फंक्शन हॉल, जो पुराना एड्रेस था, वहीं पे हम लोगों ने उसको अभी कुदरे एजुकेशनल हॉल बनाया है बच्चों के लिए। तो आप प्लीज़ आइए, इस अच्छे अवसर का लाभ उठाइए और अपने बच्चों का एडमिशन्स कीजिए अगले साल के लिए, नेक्स्ट एकेडमिक दैट इज 2026-27 के लिए। So currently, last time I have worked in Jamshedpur, and I have also worked in big cities like Mysore and all those things. So we have produced good rank. When I was in Jamshedpur, we had good students, all India ranked students. We also produced a state topper from Jamshedpur. So I feel very proud that Physics Wala is here, and I guess this is the first center in complete Kalyan Karnataka region which is providing a national level platform. We provide national level exams which gives early exposure to students. Right, and the level of exams are up to the level of NTA, JEE Mains, and up to that NEET. So we provide all the facilities that are there: doubt support, lectures, DPPs, modules, everything is available. So it is a great opportunity. I request everyone to attend tomorrow's event. So tomorrow our faculties are coming, and as top level faculties, Rahul sir and Urvashi ma'am. So they will guide you. Any doubts or any confusion that you are having in your mind regarding your career options or anything, you can come and clear your doubts with them. Our team will be there to provide every solution that is there in your mind. मैं पेरेंट्स से एक रिक्वेस्ट करूंगा, जो लास्ट टाइम हमने देखा है सीट्स बहुत लिमिटेड है, काफ़ी सारे पेरेंट्स को हमको मना करना पड़ा। मुझे बुरा लग रहा था कि इस बार हम वो चीज़ ना बोल पाए। तो अपने बच्चे का सीट सबसे पहले आके रिजर्व करें। अपने करियर के लिए हम काम करने के लिए रेडी है। फिजिक्स वाला टीम रेडी है, कंप्लीट टीम रेडी है। रिजल्ट लाने के लिए 3 चीज़ें ज़रूरी है: अच्छा टीचर, अच्छा इंस्टीट्यूट और पेरेंट्स के साथ बच्चे। तो टीचर और इंस्टीट्यूट दोनों रेडी है। पेरेंट्स के साथ बच्चों को लेके आइए आप सेंटर पे। कल 16 तारीख सुबह 10 बजे कुदरे फंक्शन हॉल, जो हुआ करता था अभी इसको कुदरे एजुकेशन हॉल कहते हैं, यहाँ पे हम आपका इंतज़ार कर रहे हैं। आप सभी को हम इन्विटेशन देते हैं। थैंक यू। ಬಿಹಾರ ರಾಜ್ಯ ಮಹಾಜ್ಞಾನಿ ಗೌತಮ್ ಬುದ್ಧರ ನಾಡು, ಅಲ್ಲಿನ ಜನರು ಸಹ ಅತ್ಯಂತ ಪ್ರಬುದ್ಧರು. ಹೀಗಾಗಿ ಮತದಾರರು ರಾಜ್ಯದ ಹಿತ, ದೇಶದ ಹಿತ, ರಾಜ್ಯದ ಸುರಕ್ಷತೆ, ದೇಶದ ಸುರಕ್ಷತೆ ಗಮನಿಸಿ NDAಗೆ ಭರ್ಜರಿ ಜಯ ತಂದುಕೊಟ್ಟಿದ್ದಾರೆ. ಇಂದು ಹಿಂದುತ್ವ ಹಾಗೂ ವಿಕಾಸವಾದದ ಜಯವಾಗಿದೆ. ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೊಮ್ಮೆ NDA ಸರ್ಕಾರ ಲೋಕಶಕ್ತಿ ಪಾರ್ಟಿ ಬೀದರ್ ಜಿಲ್ಲಾ ಅಧ್ಯಕ್ಷರಾದ ರಾಕೇಶ್ ಕುಲಕರ್ಣಿ, ಲೋಕಜನಶಕ್ತಿ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷರಾದ ನಾಗಶೆಟ್ಟಿ ಪಾಟೀಲ್ ಸುಂಕ್ನಾಳ್ ಪ್ರಚಂಡ ಬಹುಮತದಿಂದ ವಿಜಯಶಾಲಿ ಆದ ಕಾರಣ NDA ಮಿತ್ರ ಪಕ್ಷಗಳಿಗೆ ಶುಭಾಶಯ ಕೋರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.